ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರದ 4ನೇ ತರಂಗ ಯಶಸ್ವಿಯಾಗಿ ಅಧ್ಯಯನ ಮುಗಿಸಿ ತಾವೆಲ್ಲರೂ ತತ್ಸಂಬಂಧಿ ವಿಚಾರಗಳನ್ನು ಮನನ ನಿಧಿಧ್ಯಾಸನ ಮಾಡಿಕೊಂಡು ಅದನ್ನು ಪುನಃ ಪಾಠ ಗುರುಗಳಿಗೆ ಒಪ್ಪಿಸಿದಾಗ ಅದು ಸಂಪೂರ್ಣ ಆಗ್ತದೆ. ಯಾರು ಒಪ್ಪಿಸ್ತೀರಿ ಅವ್ರದ್ದು ಸಂಪೂರ್ಣ ಆಗ್ತದೆ, ಯಾರು ಒಪ್ಸಂಗಿಲ್ಲ ಅವ್ರದ್ದು ಅಪೂರ್ಣ ಆಗ್ತದೆ. ಅಪೂರ್ಣ ಇದ್ದದ್ದು ಏನಾಗ್ತದ, ಯಶಸ್ಸು ಕಾಣಂಗಿಲ್ಲ ಅಷ್ಟೇ. ಯಶಸ್ಸು ಆಗ್ಬೇಕು ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನೀವು ಮಾಡಿದ ಪಾಠ ಏನ್ ತಿಳ್ಕೊಂಡಿರಿ ಅದನ್ನ ಒಳ್ಳೆ ಮತ್ತ ಗುರುಗಳಿಗೆ ಒಪ್ಪಿಸುವಂತ ಕೆಲಸ ಮಾಡಬೇಕು. ಆವಾಗಲೇ ನೀವು ಗುರುವಿನಿಂದ ಋಣಮುಕ್ತರಾಗ್ತಾರೆ. ಈ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಕೇಳಿ ಕೇಳಿ ಕೂತು ಎದ್ದು ಹೋದ್ರೆ ಆ ಗುರುವಿನ ಋಣದಾಗ ಹೋದಂಗೆ ಆಗ್ತದೆ. ಋಣ ಅಂದ್ರೆ ಏನ್ ಹೇಳಿರ್ತಾರೆ ಅದು ಸುಮ್ ಕೇಳಿ ಹಂಗೆ ಎದ್ದು ಹೋದ್ರೆ ಅದು ಶಿಷ್ಯತ್ವ ಹೊರತೆ ಅದರಿಂದ ಗುರುತ್ವ ಬರಂಗಿಲ್ಲ. ಸುಮ್ಮನೆ ಕೇಳಿ ಅದ ಜವಾಬ್ದಾರಿ ಅನ್ನೋದೇನೂ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ 4ನೇ ತರಂಗದ ಕೊನೆಯ ತನಕ ಮುಗಿಯುವ ತನಕ ಅವು ಎಷ್ಟು ಪಾಠಗಳವ ಎಲ್ಲ ನಿಮ್ ಡೇಟ್ ಮುಗಿದ ಮೇಲೆ ಯಾವುದು ಡೇಟ್ ಇಂದ ಆಯ್ತು ಮತ್ತೆ ನಾಳೆ ನನಗೆ ಯಾವ ಡೇಟ್ ಕೊಡ್ತೀರಿ ಅಂತೇಳಿ ಉತ್ಸಾಹದಿಂದ ಅವುಗಳನ್ನು ಕಂಪ್ಲೀಟ್ ಮಾಡಿ ಕೊಡಬೇಕು. ಅದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಇದೆ. ನಾವೇನು ಪಾಠ ಹೇಳೋರು ಹೇಳಿ ಮುಗಿಸಿ ಬಿಡ್ತೀವಿ, ನಮ್ಮದ್ರಾಗ ಏನು ವ್ಯತ್ಯಾಸ ಇರಲ್ಲ. ಆದ್ರೆ ನೀವು ನಿಮ್ಮ ಕೆಲಸ ನೀವು ಮಾಡಲಿಲ್ಲ ಅಂತಂದ್ರೆ ನಷ್ಟ ಯಾರಿಗೆ? ಬಿತ್ತಾಗ ಚೆನ್ನಾಗಿ ಬಿತ್ತಿ ಉತ್ತಿ ಏನೆಲ್ಲ ಮಾಡಿ ಬೆಳೆ ಬರಾಗ ರಾಶಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗಾಗ್ತದ? ರಾಶಿ ಮಾಡ್ಕೊಳ್ಳಾರ ಸುಮ್ ಕೂತ್ರ ಎಲ್ಲ ಹೈರಾಣ ಬಿತ್ತಿ ಎಲ್ಲ ಮಾಡಿ ಹೊಲ್ದಾಗ ಬೆಳೆ ಹೆಂಗೆ ಬಿಟ್ರೆ ಹಂಗೆ ಆಗ್ತದೆ. ನೀವು ಬೆಳೆ ಒಳ್ಳೆ ತಗೊಳ್ಳಿಲ್ಲ ಅಂತ ತಗೊಳ್ಳಾರ್ದಂಗೆ ಆಗ್ತದೆ ಅಷ್ಟೇ. ಮೆಲುಕು ಕಾರ್ಯಕ್ರಮ ಬಹಳ ಮುಖ್ಯ. ಆ ಪಾಠದ ಒಂದು ನೀವು ಎಷ್ಟರ ಮಟ್ಟಿಗೆ ಗ್ರಹಣ ಮಾಡಿರಿ, ಆಮೇಲೆ ಮೆಲುಕು ಕಾರ್ಯಕ್ರಮದಾಗ ನಿಮ್ಗೆ ಎಲ್ಲಿ ಏನೋ ಡೌಟೇ ಬಂದಂಗೆ ಕಾಣಂಗಿಲ್ಲ. ನನಗೆ ಅಷ್ಟು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರಿ. ಒಬ್ಬರಾದ್ರೂ ಫೋನ್ ಮಾಡಿ ಇದು ಹಿಂಗೆ ಹೇಳಿರಿ, ಇದು ಹ್ಯಾಂಗ ಏನು ಅಂತ ಸಹಿತ ಏನೂ ಕೇಳೋದಿಲ್ಲ. ನಿಮ್ಗೆ ಇಷ್ಟೊಂದು ವೆಕೇಶನ್ ಕೊಟ್ಟಿವಿ, ಒಬ್ರು ಇಬ್ರು ಫೋನ್ ಮಾಡಿ ಏನೋ ಮಾತಾಡಿದ್ರೆ ಹೊರತು ಉಳಿದವರೆಲ್ಲ ಒಬ್ರು ಒಂದು ಫೋನ್ ಮಾಡಿ ಮಾತನಾಡಬೇಕು, ಮಾತನಾಡಿಸಬೇಕು, ಸಂಪರ್ಕದಾಗ ಇರಬೇಕು, ಏನಾದರೂ ಒಂದು ವಿಚಾರ ಕೇಳಬೇಕು, ಹೇಳಬೇಕು ಅನ್ನಂತ ಒಂದು ಕನಿಷ್ಠ ಪ್ರಜ್ಞೆ ನಿಮ್ಮೊಳಗಿಲ್ಲ. ತಿಂಗಳಗಟ್ಲೆ ಮಾತನಾಡ್ಲಾರ್ದಂಗ ಕೇಳಲಾರ್ದಂಗ ಇರ್ಲಕ್ಕ ನಿಮ್ಮ ಮನಸ್ಸರ ಹೆಂಗ್ ಬರ್ತದ ಅದು ಗೊತ್ತಿಲ್ಲ ನನಗೆ. ನಿಮ್ಮನ್ನ ನೋಡ್ತಾ ಇರ್ತೀನಿ, ನೀವು ಎಷ್ಟರ ಮಟ್ಟಿಗೆ ಆಸಕ್ತಿ ವಹಿಸಿ ಪಾಠ ಕೇಳ್ತಿರ್ತೀರಿ. ಒಬ್ಬರುವರೆ ಹಿಂಗ್ ಫೋನ್ ಮಾಡಿ ಹಿಂಗ್ ಮೆಲುಕು ಮಾಡ್ಲಕತ್ತೀವಿ, ಇದ್ರಾಗ ಹಿಂಗ್ ಡೌಟ್ ಬಂತು, ಅಥವಾ ಒಬ್ರಿಗೊಬ್ರು ಉಭಯ ಕುಶಲೋಪರಿ ಕೇಳೋಂಥದ್ದು ಏನಿಲ್ಲ ಇಲ್ಲ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮದವರಿಗೆ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದವರಿಗೆ ತಿಂಗಳಿಗಟ್ಲೆ ಫೋನ್ ಮಾಡ್ಲಾರ್ದೆ ಹಂಗೆ ಇರ್ತೀರ ನೀವು? ಯಾವ ವಿಚಾರದಿಂದ ನಿಮ್ಮ ಜನ್ಮ ಉದ್ಧಾರ ಆಗ್ತದ ಆ ವಿಚಾರಕ್ಕೆ ಸಂಬಂಧಪಟ್ಟವ್ರ ಜೊತೆಗೆ ಎಷ್ಟು ಜನ ಎಷ್ಟು ಸಾರಿ ಮಾತಾಡಿರಿ ಹೇಳ್ರಿ ನೀವು.
ಎಷ್ಟು ಹೊಣೆಗೇಡಿಗಳದಿರಿ, ಋಣಗೇಡಿಗಳದಿರಿ. ನಿಮಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ ಅದಷ್ಟೇ. ಪಾಠ ಒಂದೇ ಬೇಕು, ಉಳಿದದ್ದೇನು ಸಂಬಂಧ ಬೇಕಾಗಿಲ್ಲ ನಿಮಗ. ಎಂತ ಜನ ಅದಿರಪ್ಪ ನೀವು, ಎಂತ ಜನ ಅದ್ರಿ. ಎಲ್ಲ ನೋಡ್ತಿರ್ತೀವಿ ನಿಮ್ದೆಲ್ಲ ಕ್ವಾಲಿಟೀಸ್ ಏನದಿರಿ, ಹೆಂಗದಿರಿ. ಬರ್ರಿ ಮನಿ ಬಿಟ್ಟು ಒಂದು 4 ದಿವಸ ಹೊರಗೆ ಎಲ್ಲಾರ ಇರ್ರಿ, ಗೊತ್ತಾಗ್ತದೆ ನಿಮ್ಮ ಮನೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓಡ್ತೀರಿ. ಹಂಗ ನೀವು ಇದಕ್ಕೆ ಎಷ್ಟು ಮಹತ್ವ ಕೊಟ್ಟಿರಿ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ನಿಮಗೆ. ಸುಮ್ ಟೈಮ್ ಪಾಸಿಗೆ ಮನ್ಯಾಗ ಹೆಂಡ್ರ ಮಕ್ಕಳು ಹೊರಗೆ ಹಾಕಿರತ್ತೆ, ಇಲ್ಲಿ ಕೂತು ಕೇಳ್ತೀರ ಅನ್ನಂಗ ಅದಿರಿ ಅಷ್ಟೇ. ಇದ್ರಾಗ ಏನ್ ನೀವು ಮೋಕ್ಷ ಸಾಧಕರ ಲಕ್ಷಣಗಳು ಎಲ್ಲೆಲ್ಲಿ ಇಲ್ಲ. ನೀವು ಬೇಕಲ್ಲ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಇಲ್ಲ, ಸಂಸಾರದ ಚಿಂತೆ, ಭವಿಷ್ಯದ ಭಯ ಒಂದ್ ಸ್ವಲ್ಪ ಮರ್ತು ಸುಮ್ ತಣ್ಣಗ ಒಂದ್ ತಾಸು ಕುಂದಿರ್ತೀವಿ ಅಂತ ಕೇಳೋರು ಇರ್ತಾರಲ್ಲ, ಶ್ರಾವಣ ಪುರಾಣ ಕೇಳದಂಗ. ಹಂಗೆ ಕೇಳಿದ್ರೆ ಆಗಂಗಿಲ್ಲ. ಇಲ್ಲಿ ಸಂಬಂಧ ಆಗ್ಬೇಕು, ಮತ್ತೆ ಸಂತಾನ ಬೆಳಿಬೇಕು, ನಿಮ್ಮ ಶಿಷ್ಯರು ಬೆಳಿಬೇಕು. ಪುತ್ರ ಶಿಷ್ಯ, ಪೌತ್ರ ಶಿಷ್ಯ ಸಿದ್ಧಾರೂಢರು ಹೇಳ್ಯಾರ ಇಲ್ಲ. ನೀವು ಅಷ್ಟೇ ತಿಳ್ಕೊಂಡು ಸುಮ್ ಕೂತ್ರ ಹಂಗ. ನಿಮ್ಮ ಶಿಷ್ಯರು ಬೆಳಿಬೇಕು, ನಿಮ್ಮ ಶಿಷ್ಯರು ಬೆಳಿಬೇಕು. ನಿಮ್ಮ ಮಕ್ಕಳನ್ನ ಆಡಬೇಕು, ನಿಮ್ಮ ಮಕ್ಕಳದ ಮೊಮ್ಮಕ್ಕಳ ನೋಡಿ ಕಣ್ಣು ಮುಚ್ಚಬೇಕಂತ ಹೆಂಗ ಅಂತೀರಿ, ಹಂಗ ನೀವೇ ಮೊದಲು ನೀಟಾಗಿ ಶಿಷ್ಯರಾಗಲಿಲ್ಲ. ನಿಮ್ಮ ಶಿಷ್ಯರು ಇನ್ನೆಂದು ತಯಾರಾಗಬೇಕು, ಆ ಶಿಷ್ಯರ ಪೌತ್ರ ಶಿಷ್ಯರು ಎಂದಾಗಬೇಕು. ಪಾರಮಾರ್ಥಿಕ ಸಾಧನೆಗೆ ನೀವು ಎಷ್ಟು ಮಹತ್ವ ಕೊಟ್ಟಿರಿ. ಇಲ್ಲಿ ನೀವು ಏನು ಮಾಡ್ಲಕತ್ತೀರಿ, ಒಂದು ತಿಂಗಳಲ್ಲಿಂತ ಯಾರು ಏನು ಮಾಡ್ಲಕತ್ತೀರಿ ನಾಪತ್ತೆ ಅದಿರೋ ಸತ್ತಿರೋ ಅನ್ನಂಗ ಕಲಾಸ್. 1 ತಿಂಗಳು 1.5 ತಿಂಗಳು ಏನು ಮಾತಾಡ್ಲಾರ್ದಾಗ ಸುಮ್ಮ ಇದ್ದಿರಲ್ಲ, ನಾಚಿಕೆ ಬರ್ಬೇಕು ನಿಮ್ ಜನ್ಮಕ್ಕೆ ಒಂದಿಟ್ಟು. ನಾವು ಬರೀ ಇದೇ ಸಂಸಾರದಾಗ ಮಾಡ್ಲಕತ್ತೀವಿ 70 ವರ್ಷ 80 ವರ್ಷ. ರಾತ್ರಿ ನೋಡಿದ್ರೆ 9:00ವರೆಗೆ ಬರ್ತೀರಿ, 8 ಅಂತೀರಿ, 8:30 ಅಂತೀರಿ, 9 ಅಂತೀರಿ, 9:00ವರೆಗೆ ಬರ್ತೀರಿ, 10 ಗಂಟೆಗೆ ನಿದ್ದೆ ಬರ್ಲಕತ್ತದ್ರಿ ಅಂತೀರಿ. ಜ್ಞಾನಾತುರಾಣ ಏನದು? ಜ್ಞಾನದಲ್ಲಿ ಆತುರ ಇದ್ದವನಿಗೆ ನ ಸುಖಂ ನ ನಿದ್ರಾ. ಯಾವನಿಗೆ ಜ್ಞಾನದಾಗ ಆತುರ ಇರ್ತದೋ ಅವನಿಗೆ ಸುಖನೂ ಬೇಕಾಗಿಲ್ಲ, ನಿದ್ದಿನೂ ಬೇಕಾಗಿಲ್ಲ, ಕೇವಲ ಜ್ಞಾನ ಒಂದೇ ಬೇಕಾಗಿರ್ತವ. ರಾತ್ರಿ 10 10:15 ಆದರೂ ಸಹಿತ ಇನ್ನೊಂದು ಅರ್ಧ ತಾಸು ನಡ್ಸಮೂ ಅಂತ ಏನು ಬಡದಾಡ್ತದಲ್ಲ ಒಂದು ಜೀವ, ನಾಗರತ್ನಮ್ಮ, ಅದು ಒಂದು ಜ್ಞಾನಕ್ಕೆ ಆತುರವಾಗಿದ್ದದ ಅಷ್ಟೇ. ನಿದ್ದಿ ಪದ್ದಿ ಏನು ಬೇಕಾಗಿಲ್ಲ, 24 ತಾಸು ಜ್ಞಾನದಾಗ ಇಟ್ಟರು ಕುಂದಿರ್ತಾರೆ. ಹಂಗ ಆಗ್ಬೇಕು, ಪರಿಪಕ್ವತೆ ಬರ್ಬೇಕು. ನಾನೇ ಬೈದು ನಿಂದು ಕುಂದಿರಿದ್ದೆ, ಮಕ್ಕವರಿ ಸುಮ್ಮವರಿ ಮುಂಜಾನೆ ಜಲ್ದಿ ಹೇಳೋರದಿರಿ, 5 ಗಂಟೆಗೆ ಹೇಳಬೇಕು. ಒಂದು 5-10 ನಿಮಿಷನಾಗ ತಯಾರಾಗಿ ಬಂದು ಕುಂದಿರ್ಬೇಕು. ಪೂರ 4ಕ್ಕ 3ಕ್ಕ ಹೇಳಕ್ ಹೋಗ್ಬೇಡ. 5 ಅಂದ್ರೆ 5:30 ಬರ್ತೀರಿ, 5:30 ಅಂದ್ರೆ 6ಕ್ಕೆ ಬರ್ತೀರಿ ಅಂತ 5-10 ಇಟ್ಟಿವಿ. ನಿಮ್ ತಲೆಯಾಗನು 5-10 ಇಟ್ಕೋರಿ. ಒಂದು 5-10 ನಿಮಿಷ ಬಂದು ಜಾಯ್ನ್ ಆರಿ. ರಾತ್ರಿ ಕೂಡ 8 ಅಂತ ತಲೆಯಾಗಿ ಇಟ್ಕೋರಿ. ಒಂದು 5-10 ನಿಮಿಷದಾಗ ಬಂದು ಜಾಯ್ನ್ ಆರಿ. ಊಟ ಮಾಡ್ರಿ, ಅಡಿಗೆ ಮಾಡ್ರಿ, ಎಲ್ಲದರ ಜೊತೆಗೆ ಮ್ಯೂಟ್ ಮಾಡ್ಕೊಂಡು ಮಾಡ್ರಿ. ಮತ್ ನಿಮ್ ಸರತಿ ಬಂದಾಗ ನಿಮ್ಮದ್ ನೀವು ಏನ್ ಹೇಳೋದು ಹೇಳ್ರಿ, ನಮ್ಮದ್ ನಾವು ಏನ್ ಹೇಳೋದು ಹೇಳ್ತಿರ್ತೇವೆ. ನಿಮ್ ಸಂಬಂಧಗಳೇ ಬೇರೆ, ನಿಮ್ ಸಂಪತ್ತುಗಳೇ ಬೇರೆ, ನಾವೇ ಬೇರೆ, ನೀವೇ ಬೇರೆ. ಇಷ್ಟೆಲ್ಲ ನಿಮ್ಮಲ್ಲಿ ಒಂದು ಏನದ ಗ್ಯಾಪ್ ಅಂತಾರೆ, ಗ್ಯಾಪ್ಗಳು, ತೆಗ್ಗುಗಳದಾವ. ಇವು ಮುಚ್ಕೋಬೇಕು, ಮುಚ್ಕೊಂಡು ಲೆವೆಲ್ ಆಗ್ಬೇಕು. ಲೆವೆಲಿಗೆ ಬಂದು ಮೇಲ ನೀವು ಜ್ಞಾನಿಗಳಾಗಿ ನೀವು ಇನ್ನೊಬ್ಬರಿಗೆ ಹೇಳಿ ನಿಮ್ಮ ಶಿಷ್ಯರ ತಯಾರಾಗಿ, ನಿಮ್ಮ ಶಿಷ್ಯರು ಯಾವಾಗ ತಯಾರಾತಾರ ಆವಾಗ ನಿಮ್ಮದು ಜ್ಞಾನ ಸಾರ್ಥಕ ಆಗ್ತದೆ. ಸುಮ್ಮನೆ ಏನೋ ಒಂದು ಮಾಡ್ತೀವಿ ಕಾಟಾಚಾರಕ್ಕಂತಂದ್ರ ಆಗಂಗಿಲ್ಲ. ನಾಲ್ಕನೇ ತರಂಗ ಯಶಸ್ವಿಯಾಗಿ ಮುಗಿಸಿ ಈಗ 5ನೇ ತರಂಗಕ್ಕೆ ಬಂದಿರಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ. ಐದನೇ ತರಂಗ
ವಿಷಯಾಂಕ ಎಷ್ಟ್ರಿ? ಎಷ್ಟನೇ ವಿಷಯಾಂಕ? ಏನಾದ್ರು ನೆನಪಾದ? ವಿಚಾರ ಸಾಗರ ಕನೆಕ್ಷನ್ದಾಗ ಇದೀರಾ? ಇಲ್ಲ. ಬುಕ್ಗಳು ಇಟ್ಕೊಂಡು ಕುಂದಿರ್ಬೇಕು ಎಲ್ಲರೂ. ವಿಚಾರ ಸಾಗರ ಬುಕ್ ಇರಬೇಕು, ಪೆನ್ ಇರಬೇಕು, ನೋಟ್ ಬುಕ್ ಇರಬೇಕು. ಹೇಳಿದ್ದು ಬರ್ಕೊಳಕ, ಕೇಳಿದ್ದು ಹೇಳಕ್ಕ ಬುಕ್ ಇರಬೇಕು. 5ನೇ ತರಂಗ ಎಷ್ಟನೇ ವಿಷಯಾಂಕದಿಂದ ಚಾಲು ಆಗ್ತದ? ಐದನೇ ತರಂಗ ಎಷ್ಟನೇ ವಿಷಯಾಂಕ? ಇಲ್ಲಿ ತನಕ ಎಷ್ಟು ವಿಷಯಾಂಕಗಳು ಮುಗಿಸಿರಿ? ಗಪ್ಪ ಕೂತರ ನಾನು ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೀವು ಯಾರು ಹೇಳಿದ್ದು? ಯಾರು ಹೇಳಿದ್ರಿ? ಅವ್ರ ಹೆಸರು ಹೇಳಕ್ ನೀವ್ ಯಾರು? ನಿಮ್ಗೆ ಯಾರು ಕೇಳಾರ? ಅವ್ರ ಹೆಸರು ಅವ್ರು ಹೇಳ್ತಾರ, ಅವ್ರ ಹೆಸರು ನೀವ್ ಹೇಳ್ಬೇಕ? ಎಷ್ಟ್ರಿ? 213 ಸ್ಟಾರ್ಟ್. 213 ಸ್ಟಾರ್ಟ್ ಆಗ್ತದ. ಏನದ ವಿಷಯಾಂಕದ ಶೀರ್ಷಿಕೆ? ಚಂದ ಹೇಳ್ರಿ, ಜೋರಾಗಿ. ಏನು ಉಸಿರು ಹೋಗ್ಯದ? ಏನೇ ದಬಾಸ್ ಹೇಳ್ರಿ. ಜಾಡಿಸಿ ಹೇಳ್ರಿ. ಬೈತಿರಲ್ಲ, ಹೆಂಗ ಬೈತಿರ? ಕಾಡಪ್ಪ ಹಂಗ ಜಾಡಿಸಿ ಹೇಳ್ರಿ ಒಂದಿಟ್ಟು. 5ನೇ ತರಂಗ ವಿಷಯಾಂಕ 213. ಅಥ ಗುರು ವೇದಾದಿ ವ್ಯಾವಹಾರಿಕ ಪ್ರತಿಪಾದನಾ. ಗುರು ವೇದ ಇವುಗಳದು ಗುರು ವೇದ. ಇಲ್ಲಿ ತನಕ ಏನ್ ಮಾಡಿರಪ್ಪ ಅಂದ್ರ ಪಾರಮಾರ್ಥಿಕ ಸಾಧನ ಮಾಡಿರಿ. ಪಾರಮಾರ್ಥಿಕ ಸಾಧನ ಮಾಡಿ ಮುಂದ ಪೂರ್ತಿ ಟಾಪ್ ಲೆವೆಲ್ ಸತ್ಯ ತಿಳ್ಕೊಂಡ್ಬಿಟ್ಟಿರಿ. ಟಾಪ್ ಲೆವೆಲ್ ಸತ್ಯ ಏನದ? ಬ್ರಹ್ಮ ವಿಚಾರ ಸಾಗರದಾಗ ಹಂಗೆಲ್ಲ ಹೇಳ್ಯಾರ. ಅದು ಶಂಕರಾಚಾರ್ಯರು ಹೇಳಿದ್ದು. ಬ್ರಹ್ಮ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣಮಯ. ನಿಮಿಷ. ಸಾಕ್ಷಿ ಭಾಷ್ಯ ಅಂತ ಅದು ಬ್ರಹ್ಮ ಒಳಗೆ ಆಗ್ತದ, ತಂದು ತಾನೇ ಆಗ್ತದ. ಪ್ರಮಾತ ಭಾಷ್ಯ ಅಂದ್ರೆ ಹೊರಗಾಗದು, ಹೊರಗಿನ ವಸ್ತುಗಳ ಪ್ರೇರಣೆಯಿಂದ ಆಗದು. ಇದು ಸಾಕ್ಷಿ ಭಾಷ್ಯ ಒಳಗೆ ಆಗ್ತದ, ತನ್ನೊಳಗೆ ಆಗ್ತದ. ಅದಕ್ಕೆ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಂತ ಅಂದು ಮುಂದೆ ಇಲ್ಲಿ ತನಕ ಸಾಕ್ಷಿ ಭಾಷ್ಯ ಅನ್ಕೋತ ಬಂದು ಏನ್ ಮಾಡ್ಬಿಟ್ರು, ಆ ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ, ಮತ್ ಏನಂತಂದ್ರ ಬ್ರಹ್ಮ ಸಾಕ್ಷಿ ಅಷ್ಟೇ. ಬ್ರಹ್ಮ ಸಾಕ್ಷಿ ಅಷ್ಟೇ. ಮತ್ತೆ ಸಾಕ್ಷಿ ಭಾಷ್ಯ ಅಂತ ಹೇಳ್ತಿದ್ರಲ್ಲ, ಏನಿದು ಸಾಕ್ಷಿ ಭಾಷ್ಯ ಅಂದ್ರ ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಎಳಿ ಹಿಡ್ಕೊಂಡ್ ಬರ್ಬೇಕು. ಮತ್ತ 4ನೇ ತರಂಗದ್ದು
ಬ್ರಹ್ಮಜ್ಞಾನ ಏನು ಬ್ರಹ್ಮಜ್ಞಾನ ಮಾಡಿಕೊಂಡು ಆ ಜ್ಞಾನದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಬ್ರಹ್ಮಜ್ಞಾನ ಎಂಬ ಸಾಕ್ಷಿ ಭಾಷ್ಯದಿಂದ ಏನಾಗ್ತದ ಬ್ರಹ್ಮದ ಸಾಕ್ಷಿತ್ವ ನಿಮಗೆ ಸಿದ್ಧಿ ಆಗ್ತದೆ. ಏನ್ ಸಾಕ್ಷಿತ್ವ? ಬ್ರಹ್ಮದ ಸಾಕ್ಷಿತ್ವ ಅಂತಂದ್ರೆ ಏನು? ಬ್ರಹ್ಮದ ಸಾಕ್ಷಿತ್ವ ಅಂದ್ರೆ ಏನು, ಸಾಕ್ಷಿ ಅಂದ್ರೆ ಏನು, ಇದನ್ನು ಸರಿಯಾಗಿ ತಿಳ್ಕೋಬೇಕು. ಬ್ರಹ್ಮದ ಸಾಕ್ಷಿತ್ವ ಅಂತಂದ್ರೆ ಏನಾಗ್ತದಪ್ಪ? ನಾನೀಗ ಏನ್ ಮಾತಾಡ್ಲಕತ್ತೀನಿ, ನಾ ಮಾತನಾಡೋದು ಬರೀ ಶಬ್ದಗಳದಾವ. ಇದ್ರ ಹಿಂದಿನ ಭಾವ ನಿಮ್ಗೇನ್ ಅರ್ಥ ಆಗ್ತದ? ನಿಮಗೆ ತಿಳಿದಂಗೆ ನೀವು ಅರ್ಥ ಮಾಡ್ಕೋತೀರಿ. ನನ್ನೊಳಗೆ ಬಹಳ ಚಂದ ಮಾತಾಡ್ತಿರ್ತೀನಿ, ಒಳಗೆ ಏನಾರ ಚಲೋ ಉದ್ದೇಶ ಅದು ಕೆಟ್ಟ ಉದ್ದೇಶ ಅದು ಏನಾದ್ರು ತಿಳಿತದ ನಿಮಗಿದು? ಇಲ್ಲ. ನನ್ನ ಭಾವ ನಿಮಗೇನ್ ತಿಳಿತು? ಆದರೆ ನನ್ನ ಭಾವ ಎಂಥದ್ದು ಅಂತ ತಿಳ್ಕೊಳ್ಳೋರು ಯಾರು? ನಮ್ಮೊಳಗಿನ ಕೂಟಸ್ಥ. ನಿಮ್ಮೊಳಗಿನ ಕೂಟಸ್ಥ. ಆ ಕೂಟಸ್ಥ ಯಾವಾಗ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತಾನ, ಅವನಿಗೇನಾಗ್ತದ? ಅವನದೇನ್ ಹೆಸರು ಬರ್ತದ ಅಂತಂದ್ರ, ಅವನಿಗೇನ್ ಹೆಸರು ಬರ್ತದ? ಸಾಕ್ಷಿ. ಸಾಕ್ಷಿ. ಕೂಟಸ್ಥನ ಹೆಸರು ಸಾಕ್ಷಿ. ಒಬ್ಬ ಪುರುಷ ಮದುವೆ ಮಾಡಿಕೊಂಡ ಮೇಲೆ, ಒಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡ ಮೇಲೆ ಅದೇ ಪುರುಷನಿಗೆ ಏನಂತ ಹೆಸರು ಬರ್ತದ? ಗಂಡ. ಆ ಪುರುಷ ಒಂದು ಮಗನ ಹಡದನಂತಂದ್ರೆ ಅಪ್ಪ ಅಂತ ಹೆಸರು ಬರ್ತದ. ಒಬ್ಬನೇ ಪುರುಷ. ಕೂಟಸ್ಥನ ಹೆಸರೇ ಸಾಕ್ಷಿ. ಮತ್ತೆ ಕೂಟಸ್ಥನ ಹೆಸರು ಸಾಕ್ಷಿ ಆದ್ಮೇಲೆ ಒಂದು ಉದಾಹರಣೆ ಏನ್ ತಗೊಂಡಿನೀಗ? ಭಾವ. ನನ್ನ ಭಾವ. ಈ ಭಾವ ಏನು? ಸಾಕ್ಷ್ಯ. ಏನಿದು? ಭಾವ ಅಂದ್ರೆ ಸಾಕ್ಷ್ಯ. ನಾನು ಮಾತನಾಡುವ ವಿಚಾರದ ಹಿಂದಿರುವ ಭಾವವನ್ನು ಮುಂದೆ ಕೂತವ್ರು ತಿಳ್ಕೊಳ್ಳಂಗಿಲ್ಲೋ, ಆದರೆ ಅದರ ಇಂಗಿತವನ್ನ ಅರಿಯುವವನು ಯಾರು? ಅವನೇ ಸಾಕ್ಷಿ. ಆ ಸಾಕ್ಷಿ ಯಾರು? ಕೂಟಸ್ಥ. ಕೂಟಸ್ಥ ಅಂತಂದ್ರೆ ನಿಮ್ಮ ಪರಮಾತ್ಮನ ಒಂದು ಅಂಶ, ನಿಮ್ಮ ಶರೀರದೊಳಗಿರುವಂತ ಉಪಹಿತ ಚೇತನ. ಪರಮಾತ್ಮನ ಉಪಹಿತ ಚೇತನ. ಅಂಶ ಅನ್ನಬೇಡ್ರಿ ಅಂತ ಹೇಳ್ತಾರ. ಅಂಶ ನಾನೇ ಯಾಕಂತನೋ, ನಾನು ಪರಮಾತ್ಮನೇ ಇದೀನಿ, ಶರೀರದೊಳಗದೀನಿ ಅಷ್ಟೇ. ಉಪಹಿತ ಚೇತನ ಅಂದ್ರೆ ಹೊರತು ಅದ್ರದ ಅಂಶ ಅನ್ನಬೇಡ್ರಿ ಅಂತನೋ. ಈಗ ಪೇಡದ್ದು ಒಂದು ಸ್ಯಾಂಪಲ್ ತಗೊಂಡು ಇದು ಸ್ಯಾಂಪಲ್ ಅನ್ನಬೇಡ್ರಿ. ನಾನು ಪೇಡನೇ ಇದೀನಿ ಅಂತದಲ್ಲದು ಸ್ಯಾಂಪಲ್. ನನಗೆ ಯಾಕೆ ಸ್ಯಾಂಪಲ್ ಅಂತಿರೋ? ನಾನು ಪೇಡನೇ ಇದೀನಿ. ಹಂಗ ಉಪಹಿತ ಚೇತನ, ನಮ್ಮ ಉಪಹಿತ ಚೇತನ, ನಮ್ಮೊಳಗಿರೋದು ಉಪಹಿತ ಚೇತನ ಏನ ಆದ ಎಲ್ಲಾ ಕಡೆ ಸರ್ವವ್ಯಾಪಕವಾದಂತ ಚೇತನ ನಮ್ಮ ಶರೀರದೊಳಗೂ ವ್ಯಾಪಿಸಿರುವ ಕಾರಣ ಶರೀರದ ಗಾತ್ರ ಎಷ್ಟದ ಅಷ್ಟು ಚೇತನಕ್ಕೆ ನಾವು ಉಪಹಿತ ಚೇತನ ಅಂತೀವಿ. ತಂಬಿಗೆ ಒಯ್ದು ಕೊಡ ಒಯ್ದು ಯಾವ್ದಾಗ ಒಂದು ನೀರಾಗ ಮುಳುಗಿಸಿರಿ ಅಂತಂದ್ರ ಆ ನೀರ ಹೊರಗಿರೋ ನೀರ ಒಳಗಿನ ನೀರ ಒಂದೇ. ಅದು ಕೊಡದು ಒಳಗಿರೋ ನೀರೇ ಹೊರತು ಹೊರಗಿರೋ ನೀರಿಗೆ ಒಳಗಿರೋ ನೀರಿಗೆ ಏನು ವ್ಯತ್ಯಾಸ ಇಲ್ಲ. ಹಿಂಗಾಗಿ ಏನ್ ಮಾಡಬೇಕು? ಆ ಉಪಹಿತ ಚೇತನ ಅನ್ನೋ ಶಬ್ದ ಬಳಸಬೇಕು. ಈ ಚೇತನ ಏನಾಯ್ತು? ಸಾಕ್ಷ್ಯ ಸಾಕ್ಷಿ. ಸಾಕ್ಷ್ಯ ಸಾಕ್ಷಿ ತಿಳ್ಕೋಬೇಕು. ಈ ಜಗತ್ತಿನೊಳಗೆ ನೀವು ಎದರ ಸಲುವಾಗಿ ಬಡದಾಡ್ತಿರ್ತೀರಿ? ಈಗ ನಾನು ನಿಮ್ಮನ್ನ ನೋಡಿ ಏನ್ ಮಾಡಿದೆ? ಏನ್ ನಿರ್ವಹಣೆದವ ನೋಡು, 1 ತಿಂಗಳಾಯ್ತು ಒಟ್ಟ ಮಾತಾಡ್ತಿಲ್ಲ, ಫೋನ್ ಮಾಡಿ ಅಂತೇಳಿ ನನ್ನ ಕೂಟಸ್ಥ ಏನಾದ? ನಿಮ್ಮನ್ನ ನೋಡಿದಾಗ ಆ ಕೂಟಸ್ಥನ ಹೆಸರೇನು? ನಿಮಗೆ ಬೈದ್ನಲ್ಲ ಇನ್ನ ಈಗ ಅವ ಯಾರು? ಸಾಕ್ಷಿ. ಮತ್ತ ನಿಮ್ಮ ವ್ಯವಹಾರ, ನಿಮ್ಮ ವರ್ತನೆ ಏನದದು?
ಸಾಕ್ಷ್ಯ ಸಾಕ್ಷ್ಯ ಸಾಕ್ಷಿ ಸಾಕ್ಷ್ಯ ಸಾಕ್ಷಿ ಹಿಂಗ. ಅದಕ್ಕ ಇಲ್ಲೇನದಂತಂದ್ರೆ ಸಾಕ್ಷ್ಯ ಅಂದ್ರೆ ತಿಳಿತಾ, ನಿಮ್ಮ ಬಡಿದಾಟ ಹೊಡಿದಾಟ ಹೋರಾಟ ಜೀವನ ಏನದಲ್ಲ ಎಲ್ಲ ಅಲ್ಲ, ಮನಿ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಗಂಡ ಹೆಂಡತಿ ಮಕ್ಕಳು ಅಧಿಕಾರ ಪ್ರಚಾರ ಬರೇ ಇದೇ ಆದಲ್ಲ, ಇದೆಲ್ಲ ಸಾಕ್ಷ್ಯ. ಇದನ್ನು ನೋಡವ ಯಾರು? ಸಾಕ್ಷಿ. ಆ ಸಾಕ್ಷಿ ನನ್ನ ಕಡೆ ಒಂದು ಸ್ವಲ್ಪ ನೋಡಂಗಿಲ್ಲ ನೋಡು, ಇವ ಬರೇ ಅವೇ ನೋಡ್ಕೊತ ಹೋಲಕತ್ತನ, ಇವನ ಒಳಗೆ ನಾನು ಅದೀನಿ ಅಂತ ಇವೆಲ್ಲ ಮಾಡ್ಲಕ್ ಸಾಧ್ಯ ಆಗ್ಯದೆ ಹೊರತು ಇವ ನಾನೇ ಇದ್ದಿದ್ದಿಲ್ಲ ಅಂದ್ರೆ ಇದೆಲ್ಲ ಎಲ್ಲಿ ಮಾಡ್ತಿದ್ದ ಅಂಥೇಳಿ ಅವನು ಅಂತಿರ್ತಾನ. ಒಳಗೆ ಕೂಟಸ್ಥ ಅದನಂತೆ ನೀವಿಟ್ಟೆಲ್ಲ ಮಾಡ್ಲಕ್ ಸಾಧ್ಯ ಆಗ್ಯದ, ಒಳಗ್ ಕೂಟಸ್ಥನೇ ಇದ್ದಿದ್ದಿಲ್ಲ ಅಂತಂದ್ರೆ ನೀವೇನು ಮಾಡ್ಲಕ್ ಸಾಧ್ಯ ಆಗ್ತಿತ್ತು. ಅದಕ್ಕೆ ಅವ ಏನ್ ಮಾಡ್ತಾನ? ಸಾಕ್ಷಿಯಾಗಿ ನೀವು ಮಾಡುವ ಕೆಲಸ, ನೀವು ಆಡುವ ಮಾತು, ನಿಮ್ಮ ಮನಸ್ಸಿನೊಳಗಿರುವ ಆಲೋಚನೆಗಳು ಭಾವನೆಗಳು ಏನದವ ಎಲ್ಲ ನೋಡ್ಕೋತಿರ್ತಾನ. ನಿಮ್ಮ ಒಳಗಿದ್ದವ ನಿಶಬ್ದ ಬ್ರಹ್ಮ, ಒಳಗಿದ್ದವನ ಮಾತುಗಳೇ ನಾನು ಹೊರಗೆ ಬೈತೀನಲ್ಲ, ಇದು ಸಶಬ್ದ ಬ್ರಹ್ಮ. ಒಳಗಿದ್ದವನ ಮಾತೆ ಹೊರಗೆ ಬೈಬೇಕು, ಒಳಗೆ ಹೊಗಳಬೇಕಾಗಿದ್ದ ಹೊರಗೆ ಹೋಗ. ಅದಕ್ಕೆ ಹೊರಗಿರೋ ಗುರು ಏನದನ? ಪ್ರತ್ಯಕ್ಷ ಅರಿವಿನ ಸ್ವರೂಪ. ಮತ್ತೆ ಒಳಗಿದ್ದ ಅರಿವು ಏನದ? ಪ್ರತ್ಯಕ್ಷ ಗುರುವಿನ ಸ್ವರೂಪ. ಈ ರೀತಿ ತಿಳ್ಕೊಂಡ್ರಿ. ತಿಳ್ಕೊಂಡ ಮೇಲೆ ಏನಾಯ್ತು? ಈ ಸಾಕ್ಷ್ಯಗಳು ಏನದವಲ್ಲ, ನಿಮ್ಮ ಹೊಲ ಮನಿ ಗಂಡ ಹೆಂಡತಿ, ನಿಮ್ಮ ವರ್ತನೆಗಳು, ನಿಮ್ಮ ಮಾತುಗಳು, ನಿಮ್ಮ ಭಾವನೆಗಳು, ಇವೆಲ್ಲ ಓಸು ಎಡರಾಗಿ ಬರ್ತಾವ. ಇವು ಯಾವ ಹೆಡ್ಡಿನಾಗ ಬರ್ತಾವ? ಜಗತ್ತು ಪ್ರಪಂಚ ಜಗತ್ತಿನ ಹೆಡ್ಡಿನಾಗ ಬರ್ತಾವೆ ಇವೆಲ್ಲ. ಜಗತ್ತಿನ ಹೆಡ್ಡಿನಾಗ ಬರ್ತಾವ ಇವೆಲ್ಲ. ಜಗತ್ತು ಅನಿಸ್ಕೋತಾವ ಇವೆಲ್ಲ. ಜಗತ್ತು ನೀವೇನು ಮಾಡ್ತಿರಲ್ಲ ಇದೆಲ್ಲ ಸತ್ಯನಾ? ಇದು ಸತ್ಯನಾ? ಮಿಥ್ಯದ ಸಲುವಾಗಿ ಬಡದಾಡ್ತಾರೆ ನೋಡಿ. ಗುರು ಬೇಕಾಗಿಲ್ಲ, ಶಾಸ್ತ್ರ ಬೇಕಾಗಿಲ್ಲ, ಜ್ಞಾನ ಬೇಕಾಗಿಲ್ಲ, ಅವ್ರ ಸಂಪರ್ಕ ಬೇಡ, ಅವ್ರ ಭಾವನೆ ಬೇಡ, ಅವ್ರ ವಿಚಾರ ಬೇಡ, ಅವ್ರ ನೆನ್ಸೋದು ಬೇಡ. ಯಾವ ಜ್ಞಾನ ಕೊಟ್ಟು ನಿಮ್ಗ ಉದ್ಧಾರ ಮಾಡ್ಬೇಕಂತಾನ ಅವನ ಸಂಪರ್ಕನೇ ಬೇಕಾಗಿಲ್ಲ. ತಿಂಗಳಿಗಟ್ಲೆ ಆ ಕಡೆ. ನೀವು ಈಗೇನ್ ಮಾಡಿದ್ರಿ? ಎಷ್ಟು ದಿವಸ ಎಷ್ಟು ಸಾರಿ ಗುರುಗಳಿಗೆ ಮಾತಾಡಿಸಿದ್ರಿ, ಎಷ್ಟು ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರಿ, ಏನ್ ಮಾಡಿದ್ರಿ? ಅದಿಷ್ಟೇ ಸತ್ಯ. ಉಳಿದದ್ದೆಲ್ಲ ಓಟು ಮಿಥ್ಯ. ಆ ಮಿಥ್ಯಕ್ಕಾಗಿಯೇ ಬಡದಾಡ್ತಿರಲ್ಲ, ಅದರ ಸಲುವಾಗಿ ಇಲ್ಲಿ ಬೈಯೋದು ಅಷ್ಟೇ. ನಾವು ನಿಮಗೆ ಬೈದ್ರ ನೀವು ಅದು ತಪ್ಪು ತಿಳ್ಕೋಬಾರ್ದು. ನೀವೇನ್ ಮಾಡ್ಬೇಕು? ನಿಮ್ಮ ಒಳಗಿರುವ ಜೀವನಿಗೆ ಬೈಬೇಕು. ನಿಮಗೊಂದಿಷ್ಟು ಏನಾರ ಪ್ರಜ್ಞೆ ಇತ್ತು ಅಂತಂದ್ರೆ ನೀವು ಯಾರಿಗೆ ಬೈಬೇಕು? ನಿಮ್ಮ ಒಳಗೆ ಜೀವನಿಗೆ ಬೈಬೇಕು, ಆಭಾಸನಿಗೆ ಬೈಬೇಕು. ಲೇ ಬರೀ ಇದೇ ಮಾಡಿದೆಲ್ಲ ನೀನು, ಒಂದ್ ಸ್ವಲ್ಪ ಜ್ಞಾನದ ಕಡೆ ಹೋಗಿ ಒಂದ್ ಕೆಲಸ ಮಾಡ್ಲಿಲ್ಲ, ಒಂದು ಮೆಲುಕು ಬರೀಲಿಲ್ಲ, ಒಂದು ಡೇಟ್ ತಗೊಳ್ಳಿಲ್ಲ, ಒಂದೇನು ತಯಾರಿ ಮಾಡ್ಲಿಲ್ಲ, ಸಡ್ಲ ಬಿಟ್ರೆ ಮತ್ತ ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದ, ಏನ್ ತಿನ್ಬೇಕು ಅದೇ ತಿಂತದ. ಹಂಗಾಗ್ಬಿಡ್ತಲ್ಲ ಇದು. ಪಲ್ಲಕ್ಕಿಗೆ ಕುಂದಿರಿಸಿ ಮೆರವಣಿಗೆ ಮಾಡುವ ಭಾರಿ ದೊಡ್ಡದೊಂದು ಯಾವದೋ ಚಿರತೆ ಏನೋ ಊರೊಳಗೆ ಹೊಕ್ಕಿತ್ತಂತ. ಆ ಹೊಕ್ಕ ಚಿರತೆ ಜೊತೆಗೆ ಎಲ್ಲ ಊರನ ನಾಯಿಗಳು ಕೂಡಿ ಹೋರಾಟ ಮಾಡಿ ಎಲ್ಲ ನಾಯಿ ಓಡೋಗ್ಬಿಟ್ಟು ಎಲ್ಲಿ ಸಾಯ್ತೀವಿ ಅದ್ರ ಕೈಯಾಗತ್ತೇಳಿ ಒಂದು ನಾಯಿ ತನ್ನ ಪ್ರಾಣದ ಭಯ ಮೀರಿ ಹೋಗಿ ಅದ್ರ ಸಂಗಟ ಹೋರಾಟ ಮಾಡಿ ಆ ಚಿರತೆಯನ್ನ ಕೊಂದು ಗಾಯ ಮಾಡ್ಕೊಂಡ್ಬಿಡ್ತದೆ. ಆ ನಾಯಿಗೆಲ್ಲ ಉಪಚಾರ ಮಾಡಿ ಏನ್ ಮಾಡಿದ್ರಂತ, ಒಂದು ಪಲ್ಲಕ್ಕಿಗಿಟ್ಟು ಮೆರವಣಿಗೆ ಮಾಡ್ಲಕತ್ತಾರಂತ. ಅಪ್ಪ ಎಷ್ಟು ಚಲೋ ನಾಯಿ, ಊರ್ ಮಂದಿ ಉಳಿಸ್ಯದ, ಹಂಗ ಮಾಡ್ಯದ ಹಿಂಗ ಮಾಡ್ಯದ. ಅದು ಪಲ್ಲಕ್ಕಿಯಾಗ ಕುಂದ್ರದ ಎಲ್ಲಿ ತನಕ ಕೂತಿತ್ತು? ಮೆರವಣಿಗೆ ಊರ್ ಹೊರಗೆ ಬರೋ ತನಕ ಕೂತಿತ್ತು.
ಊರ ಹೊರಗೆ ಬಂದ ಕೂಡ್ಲೇನೆ ಅದಕ್ಕೇನಾಗ್ಬಿಡ್ತು, ಏನೋ ಒಂದು ಘಮ ಘಮ ನಾತ ಬರ್ಲಕತ್. ಅಲ್ಲಿ ದೂರ ಎಲ್ಲೋ ವಾಸನೆ, ಅದು ಈ ಮಂದಿನ ನೋಡೋದು ಬಿಡ್ತು. ದೂರ ದೂರ ಎದ್ದು ನಿಂತ ಆ ಕಡೆ ಈ ಕಡೆ ಶಟದ್ ನೋಡ್ಲಕತ್. ನನ್ ಬಂಧು ಬಳಗ ಎಲ್ಲ ಅಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದದ, ತಿಂಗಳಗಟ್ಲೆ ಆಯ್ತು, ಕೊಳತ ನಾರ್ಲಕತ್ತದ. ನಮ್ಮ ಬಳಗದವರೆಲ್ಲ ಅಲ್ಲಿ ಅದಾರ, ನಂದು ಮೃಷ್ಟಾನ್ನ ಭೋಜನ ಅಲ್ಲಿ ಅದ ಅಂತೇಳಿ ಅದು ಓಡಿತ್ತು. ಅಂದಣವ ನೇರಿದ ಸೊಣಗ ಏನ್ ಮಾಡ್ತು, ಮತ್ತ ಎಲ್ಲಿಗೆ ಹೋಗ್ಬೇಕು, ಅಲ್ಲೇ ಹೋಯ್ತು. ಅದನ್ನ ಏನ್ ಮಾಡ್ಬೇಕು, ಹಿಡಿದು ತಂದು 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 ಜ್ಞಾನದೊಳಗ ಶ್ರವಣ ನಡಿಲಿ ಬಿಡ್ಲಿ. ನೀವೇನ್ ಮಾಡ್ತಿರ್ಬೇಕು, ನಿಮ್ಮೊಳಗ ಮನನ ನಿಧಿಧ್ಯಾಸನದ ಸಲುವಾಗಿ ಬೆಟ್ಟದಷ್ಟು ಜ್ಞಾನ ಹೇಳ್ಯಾಗ್ಯದ. ಅದನ್ನ ಕುರಿತು ನೀವು ಸಾಧನೆ ಮಾಡ್ಕೊತಿರ್ಬೇಕು. ಹೇಳೋರು ಎಷ್ಟೊತ್ತು ಹೇಳ್ತಾರ, ಸ್ವಲ್ಪ ಹೊತ್ತು ಹೇಳಿ ಬಿಟ್ಟು ಬಿಡ್ತಾರ. ಉಳಿದದ್ದೆಲ್ಲ ಮಾಡ್ಕೋಬೇಕಾಗಿದ್ದ ನಿಮ್ಮದೇ ಕೆಲಸ ಇರ್ತದ. ಸದಾ ಕಾಲ ನಿಮ್ಮೊಳಗೆ ನೀವು ಮುಳುಗಿರ್ಬೇಕು. ಈಗೇನಾಯ್ತು, ಸಾಕ್ಷಿ ಅಂದ್ರೆ ಕೂಟಸ್ಥನ ಹೆಸರು. ಅವನು ಜಗತ್ತಿನೊಳಗ ಈ ಜೀವನ ವ್ಯವಹಾರಗಳನ್ನು ನೋಡುವಾಗ ಅಂದ್ರೆ ಸಾಕ್ಷ್ಯಗಳನ್ನ ವೀಕ್ಷಿಸುವಾಗ ಸಾಕ್ಷಿ ಅನ್ನಿಸ್ಕೋತಾನ. ಮುಂದೇನಾಯ್ತು, ಆ ಸಾಕ್ಷ್ಯಗಳು ಅಂದ್ರೆ ಜಗತ್ತಿನ ವ್ಯವಹಾರ, ಲೌಕಿಕ ವ್ಯವಹಾರ. ಆ ಸಾಕ್ಷ್ಯಗಳೇ ಸುಳ್ಳು ಅಂತಂದ ಮೇಲೆ, ಸಾಕ್ಷ್ಯಗಳೇ ಸುಳ್ಳು, ಸಾಕ್ಷ್ಯಗಳು ಇಲ್ಲವೇ ಇಲ್ಲ. ಅಲ್ಲಿ ಬ್ರಹ್ಮನೇ ಅದನ. ಅಲ್ಲಿ ಏನು ನಡೆದದ, ಬ್ರಹ್ಮನ ವಿನೋದಕ್ಕಾಗಿ ಒಂದಿಷ್ಟು ಲೀಲೆ ನಡೆಸ್ತದಷ್ಟೇ. ಅಲ್ಲಿ ಸಾಕ್ಷ್ಯಗಳಂತಿಲ್ಲ, ಅಲ್ಲಿ ಸಾಕ್ಷ್ಯಗಳೇ ಇಲ್ಲ ಅಂತಂದ್ವಲ್ಲ. ಒಬ್ಬ ಪುರುಷ ಮದುವೆ ಮಾಡ್ಕೊಂಡಾಗ ಆ ಹೆಂಡತಿ ಇರೋ ತನಕ ಅವ ಏನಾಗಿರ್ತಾನ, ಗಂಡ ಆಗಿರ್ತಾನ. ಆಕೆ ಹೆಂಡತಿ ಡ್ಯಾಮ್ ಅಂದಳಂದ್ರೆ ಪುರುಷ ಇರ್ತಾನ ಅಷ್ಟೇ, ಅವ ಗಂಡ ಇರಂಗಿಲ್ಲ. ಹಂಗಿಲ್ಲೇನದ, ಸಾಕ್ಷ್ಯ ನಾವು ಸುಳ್ಳು ಅದು ಅಂತಂದ್ರೆ ಅಲ್ಲಿ ಸಾಕ್ಷಿ ಇಲ್ಲೇ ಇಲ್ಲ. ಸಾಕ್ಷಿ ಇಲ್ಲ ಅಂತಂದ್ರೆ ಪುರುಷ ಇರ್ತಾನ ಇಲ್ಲ, ಗಂಡ ಇಲ್ಲ. ಹೆಂಡತಿ ಇಲ್ಲದಕ್ಕೆ ಗಂಡ ಅಂತ ಇಲ್ಲ, ಆದ್ರೆ ಅವ ಪುರುಷ ಅದನ ಇಲ್ಲ. ಹಂಗ ಇವ ಕೂಟಸ್ಥ ಅದನ. ಲೌಕಿಕ ವ್ಯವಹಾರಗಳೆಲ್ಲ ಬಿಟ್ರೆ ಯಾಂಗ್ರಿ ಅಂತಂದ್ರೆ ಒಳಗ ನಿಮ್ಮ ಕೂಟಸ್ಥ ಸ್ವರೂಪ ಇದ್ದೇ ಇರ್ತದ. ನೀವು ಯಾವಾಗ ಲೌಕಿಕ ವ್ಯವಹಾರ ಮಾಡುವಾಗ ಸಾಕ್ಷಿ ಆಗಿರ್ತದೆ ಹೊರತು ಆ ವ್ಯವಹಾರ ನಿಂತ ಮೇಲೆ ಅಲ್ಲಿ ಕೇವಲ ಬ್ರಹ್ಮ ಒಂದೇ ಇರ್ತದೆ. ಅದು ಯಾವುದು ಉಳಿತದ, ಸಾಕ್ಷಿ ಎರಡೂ ಹೋದ ಮೇಲೂ, ಗಂಡ ಹೆಂಡತಿಯನ್ನ ಟೋಟಲ್ ಸಂಬಂಧ ಹೋದ ಮೇಲೂ ಅಲ್ಲಿ ಒಬ್ಬ ಪುರುಷ ಉಳಿದಿರ್ತಾನಲ್ಲ, ಆ ಪುರುಷನೇ ಸತ್ಯ, ಬ್ರಹ್ಮ ಸತ್ಯ. ಈ ಸಾಕ್ಷ್ಯ ಮತ್ತು ಸಾಕ್ಷಿ ಅನ್ನೋದು ಮಿಥ್ಯ. ಹಿಂಗ ತಿಳ್ಕೊಂಡು ಹೋಗ್ಬೇಕು. ಅದು ಏನಪ್ಪಾ ಅಂದ್ರೆ ಇಲ್ಲಿ ಏನಾಯ್ತು, ಎಲ್ಲ ಲೌಕಿಕ ವ್ಯವಹಾರಗಳನ್ನ ದಾಟಿ ಹೋದಾಗ ಆ ಸಾಕ್ಷಿಯನ್ನ ಹೆಸರಿಲ್ಲ, ಸಾಕ್ಷ್ಯ ಇಲ್ಲ. ಅದೆಲ್ಲ ಏನು ಸಾಕ್ಷಿ ಏನಿದು ವ್ಯವಹಾರಿಕ. ಕೇವಲ ಬ್ರಹ್ಮ ಉಳಿಯೋದು ಒಂದು ಪರಮಾರ್ಥಿಕ ಅಷ್ಟೇ. ಸಾಕ್ಷಿ ಎರಡೂ ಹೋಗಿ ಕೇವಲ ಬ್ರಹ್ಮ ಒಂದೇ ಉಳಿತದಲ್ಲ. ಯಾವುದು ಹೆಂಡತಿ ಅನ್ನೋದಿತ್ತು ಅದು ಸತ್ತದಂತಂದ್ರೆ ಎಂತ ಸಾವದು, ಸಾವು ಇಲ್ಲೇ ಇಲ್ಲ. ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಹೆಂಡತಿ ಆತ್ಮಸ್ವರೂಪ ಆಗ್ಯಾಳ ಅಷ್ಟೇ. ಸಾವು ಅಂತಂದ್ರೆ ಎಂತ ಸಾವು, ಎಲ್ಲರೂ ಸತ್ತಾರ ಬದುಕ್ಯಾರ ಅಂತಾರಲ್ಲ, ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಆ ಒಳಗಿರುವ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಅದಷ್ಟೇ. ಅದು ತನ್ನ ಪಾತ್ರವನ್ನ ಬಿಟ್ಟದ ಅಷ್ಟೇ, ಪಾತ್ರ ಕಳ್ಕೊಂಡದ ಹೊರತು ಅದೇನಾಗಿದೆ, ತಾನೇನಿರ್ಬೇಕು ಮೂಲ ಸ್ವರೂಪದಲ್ಲಿ ತಾನಿದ್ದೇ ಅದ. ಅದೆಲ್ಲಿಗೆ ಹೋಗ್ತದ. ಈ ರೀತಿಯಾಗಿ ತಿಳ್ಕೊಂಡು ಮುಂದೇನ್ ಮಾಡ್ಬೇಕು ಏನ್ರಿ? ಸಾಕ್ಷಿ ಅಂತಂತಂದ್ರೆ ನಮ್ಮ ಮೊದಲು ಏನ್ ಇದೆ ಒಂದು ಮೂಲ ಅಂತ ತಿಳ್ಕೊಂಡಿದ್ದೇವೆ ನಾವು ಇಲ್ಲಿ ಮಠ. ಮತ್ತೆ ಕೂಟಸ್ಥನ ಹೆಸರು ಅದು. ಗಂಡ ಪುರುಷನ ಹೆಸರು ಗಂಡ, ಎಲ್ಲಿ ತನಕ ಅವನು ಹೆಣಿತಿರೋ ತನಕ. ಅವನು ಹೆಣಿತಿವಾದ್ಮೇಲೆ ಗಂಡ ಅನ್ನೋದು ಹೋಗ್ಬಿಡ್ತ, ಇಲ್ಲಿ ಪುರುಷ ಉಳಿತಾನ. ಹಂಗ ಕೂಟಸ್ಥನನ್ನ ನಿಷೇಧ ಮಾಡ್ಲಿಕ್ಕೆ ಬರಂಗಿಲ್ಲ, ಸಾಕ್ಷಿಯನ್ನ ನಿಷೇಧ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಸಾಕ್ಷ್ಯಗಳೆಲ್ಲ ಹೋದ್ಮೇಲೆ ಸಾಕ್ಷಿನೇ ಇರಂಗಿಲ್ಲ.
ನೀವು ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಗಂಡ ಹೆಂಡತಿ ಮಕ್ಕಳು ಮಾಡೋ ತನಕ ಅಷ್ಟೇ ಅದು ಸಾಕ್ಷಿಯಾಗಿರ್ತದೆ ಕೂಟಸ್ಥ. ಯಾವಾಗ ಅವುಗಳನ್ನ ಸಾಕುವತ್ತು ಬಂದ್ ಮಾಡ್ತೀರಿ ಅದು ಕೂಟಸ್ಥ ಆಗ್ಬಿಡುತ್ತೆ ಅಷ್ಟೇ. ಅದೇ ಮೂಲ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಂಗೆ ತಿಳ್ಕೊಂಡಿದ್ದಕ್ಕೆ ಮತ್ತ ಅವೆಲ್ಲ ತಿಳ್ಕೋಬೇಕು, ಚಂದ ತಿಳ್ಕೋಬೇಕು. ದೃಶ್ಯ ಇಲ್ಲ ಅಂದ್ಮೇಲೆ ಅಲ್ಲಿ ದೃಷ್ಟಾನು ದೃಶ್ಯಗಳೇ ಇಲ್ಲ, ಕೇವಲ ಬ್ರಹ್ಮ ಒಬ್ಬನೇ ಅದನ. ಬ್ರಹ್ಮನನ್ನು ಹೊರತಾದ ದೃಶ್ಯಗಳೇ ಇಲ್ಲ. ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಬ್ರಹ್ಮ ಒಬ್ಬನೇ ಅದನ. ಬ್ರಹ್ಮನ ನಾನಾ ವಿಧವಾದ ದೃಶ್ಯಗಳು, ಅವು ಲೀಲೆಗಳಿಗಾಗಿ ದೃಶ್ಯಗಳು ಮಾಡ್ಯಾನ. ದೃಶ್ಯ ಇಲ್ಲ, ಬ್ರಹ್ಮನ ಹೊರತಾದ ಯಾವ ದೃಶ್ಯನೂ ಇಲ್ಲ. ನೀವು ಕೇವಲ ಬ್ರಹ್ಮನನ್ನೇ ನೋಡೋದು ಚಾಲು ಮಾಡಿದ್ರಿ ಅಂದ್ರೆ ಅಲ್ಲಿ ದೃಶ್ಯ ಇಲ್ಲ. ಆ ಕೂಟಸ್ಥ ದೃಷ್ಟ ಅಂತ ಆಗಿರ್ತಾನಲ್ಲ, ಅಲ್ಲಿ ದೃಷ್ಟನೂ ಇಲ್ಲ, ದೃಶ್ಯನೂ ಇಲ್ಲ, ದೃಷ್ಟನೂ ಇಲ್ಲ. ಅಲ್ಲಿ ಉಳಿದೊಂದೇ ಒಂದು ಕೂಟಸ್ಥ. ಎಷ್ಟು ಸೂಕ್ಷ್ಮ ಅದ. ಹಾ, ಮತ್ತೆ ಮುಂಜಾನೆ ಪಾಠಕ್ಕ ಸಂಜೆ ಪಾಠಕ್ಕ ಇರೋ ವ್ಯತ್ಯಾಸ ಇದೇ ಹೇಳಿ ಸಂಜೆ ರಾತ್ರಿ ಪಾಠದಾಗ ಅಲ್ಲಿ ಮಜಾ ಬಂದಿಲ್ಲ. ಈಗ ಬರ್ಲಿಕ್ಕತ್ತದ. ಮುಂಜಾನೆ ಮತ್ತೆ ಚಾಲು ಮಾಡಿರಲ್ಲ ಬ್ರಾಹ್ಮಿ ಮುಹೂರ್ತದಾಗ, ಈಗ ಮಜಾ ಬರ್ತದೆ. ನೀವು ಹೇಳಿ ಎಲ್ಲ ನಿನ್ನೆಲ್ರಿ ನಿನ್ನೆ ಏನು ಹೇಳಿಲ್ಲ. ನಿನ್ನೆ ಬಂದೇ ಮಾಡೀನಿ ನಾನು. ಒಂದು ತಿಂಗಳು ನಿಂತಾಯ್ತು, ಅದೇ ಹೇಳಿನಿ ನಾನು. ಸಾಕ್ಷಿ ಈ ವೆಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಹೇಳೀನಿ. ಬ್ರಹ್ಮಜ್ಞಾನ ಅನ್ನೋದು ಏನದದು? ಬ್ರಹ್ಮ ಅನ್ನೋದು ಸಾಕ್ಷಿ. ಬ್ರಹ್ಮಜ್ಞಾನ ಅನ್ನೋದು ಸಾಕ್ಷಿ ಭಾಷ್ಯ. ಸಾಕ್ಷಿ ಭಾಷ್ಯದಿಂದ ಸಾಕ್ಷಿಗೆ ಬಂದು ಸಾಕ್ಷಿತ್ವ ಕಳ್ಕೊಂಡು ಕೂಟಸ್ಥ ಆಗ್ಬೇಕಪ್ಪ. ಇನ್ನ ಸಾಕ್ಷಿ ಭಾಷ್ಯ ಅಂದ್ರೆ ಬ್ರಹ್ಮಜ್ಞಾನ. ನೀವೇನ್ ಜ್ಞಾನ ಮಾಡ್ಕೋತೀರಿ ಇಲ್ಲಿ, ಯಾವ ರೀತಿ ಬ್ರಹ್ಮನನ್ನ ತಿಳ್ಕೋಬೇಕು, ಅದು ಸಾಕ್ಷಿ ಭಾಷ್ಯ. ಸಾಕ್ಷಿ ಭಾಷ್ಯ ಬ್ರಹ್ಮಜ್ಞಾನ. ಅದು ಮುಂದೇನಾಗಬೇಕು? ಆ ಭಾಷ್ಯ ದಾಟಿ ಕೇವಲ ಸಾಕ್ಷಿ ಆಗ್ಬೇಕು ಬ್ರಹ್ಮ. ಮುಂದೇನಾಗಬೇಕು? ಸಾಕ್ಷ್ಯಗಳಿರುವ ತನಕನೇ ಸಾಕ್ಷ್ಯಗಳೆಲ್ಲ ಆದ ಮೇಲೆ ಏನಾಗ್ಬಿಡ್ತದೆ? ಅದು ಕೇವಲ ಕೂಟಸ್ಥ ಆಗಿ ಉಳಿತದ. ಹಿಂಗದ ನೋಡ್ರಿ. ಇದಕ್ಕೇನಾಗ್ತದ ಇದೆಲ್ಲ ಅಂತಂದ್ರೆ, ಇಲ್ಲಿ ಸಾಕ್ಷ್ಯ, ಸಾಕ್ಷಿ, ದೃಶ್ಯ, ದೃಷ್ಟ ಇವೆಲ್ಲ ಏನದವ? ವ್ಯವಹಾರಿಕ. ಕೇವಲ ಬ್ರಹ್ಮ ಒಂದೇ, ಕೂಟಸ್ಥ ಒಂದೇ ಉಳಿತದಲ್ಲ, ಅದು ಪಾರಮಾರ್ಥಿಕ. ಅದೇ ರೀತಿ ಇಲ್ಲಿ ಸಾಕ್ಷ್ಯ, ಸಾಕ್ಷಿಗತ್ಲೇನೆ ಇನ್ನೊಂದಿಷ್ಟು ವ್ಯವಹಾರಿಕ ಶಬ್ದಗಳನ್ನ ಶಬ್ದ ಬಳಸಿವೆ ಇಲ್ಲಿ. ಏನಂತಂದ್ರೆ ಗುರು ಮತ್ತು ವೇದ. 5ನೇ ತರಂಗದಾಗ ಏನ್ ಮಾಡ್ಯಾರ? ಸಾಕ್ಷ್ಯ, ಸಾಕ್ಷಿ ಕಳ್ಕೊಂಡು ಕೂಟಸ್ಥ ಆಗಬೇಕು. ಮತ್ತೆ ದೃಶ್ಯ, ದೃಷ್ಟ ಕಳ್ಕೊಂಡು ಕೂಟಸ್ಥ ಆಗಬೇಕು. ಹಂಗ ಇಲ್ಲಿ ಗುರು ವೇದ ಅಂತದ. ಗುರು ಅನ್ನೋ ಶಬ್ದ ಮತ್ತು ವೇದಗಳು ಅಂದ್ರೆ ಜ್ಞಾನ. ವೇದಗಳಂದ್ರೆ ಜ್ಞಾನ. ಗುರು ಮತ್ತು ವೇದ ಇವು ಏನದವ? ವ್ಯವಹಾರಿಕ ಪ್ರತಿಪಾದನೆ. ಇವುಗಳ ಬಗ್ಗೆ ವ್ಯವಹಾರಿಕವಾಗಿ ಏನ್ ತಿಳ್ಕೋಬೇಕು? ಇವು ಪಾರಮಾರ್ಥಿಕ ಅಲ್ಲ, ಪಾರಮಾರ್ಥಿಕ ಸತ್ಯ ಅಲ್ಲ. ಇವು ವ್ಯವಹಾರಿಕ ಸತ್ಯಗಳು. ಗುರು, ಶಿಷ್ಯ, ವೇದ. ಆ ವೇದವನ್ನು ಓದುವವ ವೇದಿ, ವೇದ ಪಾಠಿ, ತ್ರಿವೇದಿ, ದ್ವಿವೇದಿ, ಚತುರ್ವೇದಿ ಏನಂತಿರಲ್ಲ. ಇವೆಲ್ಲ ಏನದವ? ವ್ಯವಹಾರಿಕ ಪ್ರತಿಪಾದನೆ. ಅದಕ್ಕೆ ಇಲ್ಲಿ 5ನೇ ತರಂಗದೊಳಗೆ ಏನ್ ಮಾಡ್ಯಾರ? ಶಿಷ್ಯ ಏನ್ ಕನ್ಫ್ಯೂಸ್ ಮಾಡ್ಕೊಂಡನಪ್ಪ ಅಂತಂದ್ರೆ, ಈಗ ಯಾವ್ದಕ್ಕೆ ಸಾಕ್ಷಿ ಭಾಷ್ಯ ಅಂದ್ರೆ ನೀವು ಬ್ರಹ್ಮಜ್ಞಾನಕ್ಕೆ ಸಾಕ್ಷಿ ಭಾಷ್ಯ ಅಂದ್ರಿ. ಆ ಬ್ರಹ್ಮಜ್ಞಾನದ ಮೂಲಕ ನಿಮ್ಮ ಒಳಗ ಒಂದು ಚೈತನ್ಯ ಅದ. ಆ ಚೈತನ್ಯ ನಾವು ಮಾಡುವ ವ್ಯವಹಾರಗಳನ್ನೆಲ್ಲ ನೋಡ್ತಾ ಇದೆ ಅಂತಂದ್ರೆ ಏನಾಯ್ತದು? ಸಾಕ್ಷಿ ಆಗಿ, ನಿಮ್ಮೊಳಗಿನ ವಸ್ತು ಸಾಕ್ಷಿಯಾಗಿ ನಿಮ್ಮ ವ್ಯವಹಾರಗಳನ್ನೆಲ್ಲ ನೋಡಕತ್ತದಲ್ಲ,
ಅದು ಸಾಕ್ಷ್ಯ ಆಗಿ ಸಾಕ್ಷ್ಯ ಆಗಿ ಕಡೆಗೆ ಅದೆಲ್ಲ ಮಿಥ್ಯ, ಜಗತ್ತಿನ ವ್ಯವಹಾರ, ಲೌಕಿಕ ವ್ಯವಹಾರ. ಸಾಕ್ಷ್ಯ ಅನ್ನೋದು ಮಿಥ್ಯ ಅಂತೇಳಿ ನೀವು ಅಲ್ಲಿ ಸಾಕ್ಷ್ಯಗಳೇ ನೀವು ಕಳ್ಕೊಂಡು ಕೇವಲ ಬ್ರಹ್ಮ ಮತ್ತು ಬ್ರಹ್ಮನ ಲೀಲೆ ಅಂತ ಇಷ್ಟೇ ನೀವು ನೋಡ್ಲಕತ್ರಿ ಅಂತಂದ್ರೆ ಏನಾಗ್ಬಿಡ್ತದ, ಅಲ್ಲಿ ಸಾಕ್ಷ್ಯ ಹೋಗಿ ಕೂಟಸ್ಥ ಆಗ್ಬಿಡ್ತದ. ಹಂಗ ಇಲ್ಲಿ ಏನಪ್ಪ ಅಂತಂದ್ರೆ ಗುರು ಮತ್ತು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ. ಇದು ಯಾರಿಗೆ ಈಗ ಏನು ಸತ್ಯ ಆಯ್ತು? ಈಗ ನಿಮ್ದು ಕೂಟಸ್ಥ ಒಂದೇ ಸತ್ಯ ಆಯ್ತಾ ಇಲ್ಲ? ಸಾಕ್ಷಿ ಮಿಥ್ಯ ಆಯ್ತು, ಹೋಯ್ತು, ಸಾಕ್ಷಿತ್ವ ಹೋಯ್ತು. ಯಾಕ? ಅಲ್ಲಿ ಸಾಕ್ಷ್ಯ ಇಲ್ಲದಕ್ಕೆ ಸಾಕ್ಷಿತ್ವ ಹೋಯ್ತು. ನಿಮ್ಮ ವ್ಯವಹಾರಗಳಿಗೆ ಸಾಕ್ಷಿ ಆಯ್ತು. ಮತ್ತು ಮುಂದೆ ಹೊರ ಜಗತ್ತಿನೊಳಗಿರುವ ದೃಶ್ಯಗಳು ಏನೇನು ಕಾಣ್ತಾವ, ನಾಮರೂಪಾದಿಗಳು, ಅವೆಲ್ಲನೂ ಸುಳ್ಳು. ಅವೆಲ್ಲ ಬ್ರಹ್ಮನೇ ಇರುವ ಕಾರಣ ಅವೆಲ್ಲ ಸುಳ್ಳು. ಹೌದಿಲ್ಲ? ಅವೆಲ್ಲ ಬ್ರಹ್ಮ ಒಬ್ಬನೇ ಅದನ, ಉಳಿದದ್ದೆಲ್ಲ ನಿಮಗೆ ನಾಮರೂಪಾದಿಗಳು ಏನು ಕಾಣ್ಲಕತ್ತವ ಅದರದ್ದು ಉಪಯೋಗ, ನಾಮ ರೂಪ ಕ್ರಿಯೆ ಇವೆಲ್ಲ ಸುಳ್ಳು, ಇವು ಜಗತ್ತಿನ ಭಾಗ. ಇವುಗಳನ್ನ ನೀವು ಏನ್ ಮಾಡ್ಬೇಕಾಗ್ತದ? ಇವುಗಳನ್ನ ಇವೆಲ್ಲ ಮಿಥ್ಯ ಅಂತ ತಿಳ್ಕೊಂಡ್ರಿ ಅಂತಂದ್ರ ಇವುಗಳನ್ನ ಅರಿಯುವಂತ ನಿಮ್ಮ ದೃಷ್ಟ, ಆ ದೃಷ್ಟಾನು ಹೋಗ್ಬಿಡ್ತಾನ. ದೃಷ್ಟ ಯಾರ ಹೆಸರು? ಕೂಟಸ್ಥನ ಹೆಸರು. ಮಗನ್ ಹಿಡಿದದ್ದಕ್ಕೆ ಅಪ್ಪ ಆಗ್ಯಾನ, ಮಗನೇ ಹೋದ್ಮೇಲೆ ಅಪ್ಪ ಎಲ್ಲಿ ಇರ್ತಾನ? ಅಲ್ಲಿ ದೃಶ್ಯಗಳನ್ನ ನೀವು ನೋಡ್ತಾ ಇರುವ ಕಾರಣ ಏನಾಗ್ಯಾನ? ಕೂಟಸ್ಥನೇ ಅಲ್ಲಿ ದೃಷ್ಟ ಆಗ್ಯಾನ. ಯಾವಾಗ ನೀವು ಆ ದೃಶ್ಯಗಳೆಲ್ಲ ಮಿಥ್ಯ, ಕೇವಲ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಮತ್ತು ಬ್ರಹ್ಮದ ಲೀಲೆ ಅದ ಹೊರತು ಅದರೊಳಗ ಏನು ಬ್ರಹ್ಮಾಂಡದೊಳಗ ಯಾವ ನಾಮ ರೂಪಗಳೇನದವ ಅವೆಲ್ಲ ಸುಳ್ಳು ಅಂತ ಯಾವಾಗ ತಿಳ್ಕೋತೀರಿ ಆವಾಗ ಏನಾಗ್ತದ? ದೃಷ್ಟ ಹೋಗ್ಬಿಡ್ತಾನ. ದೃಷ್ಟ ಹೋಗಿ ದೃಶ್ಯ ಮಿಥ್ಯ ಅಂತ ತಿಳ್ಕೊಂಡ ಮೇಲೆ ಅವ ಕೇವಲ ಕೂಟಸ್ಥ ಆಗ್ಬಿಡ್ತಾನ. ಹಿಂಗ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕೇವಲ ಅಲ್ಲಿ ಕೂಟಸ್ಥ ವಾಪನೆ ಉಳಿತ. ಅದು ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಹಂಗ ಇಲ್ಲಿ ಏನಾಗ್ಯದ? ಗುರು ವೇದ ಅವು ಏನದವ? ದೃಶ್ಯ ದೃಷ್ಟ ಕೂಟಸ್ಥ. ಇದು ಯಾವುದು? ದೃಶ್ಯ ದೃಷ್ಟ ಆದ್ಮೇಲೆ ಇನ್ನ ಒಂದೆರಡು ಶಬ್ದ ಬಂದುವಲ್ಲ, ದೃಶ್ಯ ದೃಷ್ಟ, ಇದು ಸಾಕ್ಷ್ಯ. ಈ ರೀತಿ ಏನದವ? ಇವು ಲೌಕಿಕ ವ್ಯವಹಾರಕ್ಕಾಗಿ ಉಪಯೋಗ ಆಗಂತ ಶಬ್ದಗಳು. ಅದೇನದ? ವ್ಯವಹಾರಿಕ ಸತ್ಯ ಬ್ರಹ್ಮ ಒಂದೇ ಉಳಿತದಲ್ಲ, ಅದೆಂತದದು? ಪಾರಮಾರ್ಥಿಕ ಸತ್ಯ. ಇದು ವ್ಯವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ. ಹಂಗ ಇಲ್ಲಿ ಏನದ? ಗುರು ಮತ್ತು ವೇದಗಳು ಏನದವ? ಇವುಗಳದು ವ್ಯವಹಾರಿಕ ಪ್ರತಿಪಾದನೆ. ವ್ಯವಹಾರಿಕ ಮತ್ತು ಪಾರಮಾರ್ಥಿಕ ತಿಳಿಲಕತ್ತದ. ಈಗ ಏನಾಗಿ ಕುಂತದಪ್ಪ ಅಂತಂದ್ರೆ ನಿಮಗ ಎಲ್ಲ ಓಟು ಸುಳ್ಳು ಮಾಡಿ ಎಲ್ಲಿಗೆ ತಂದು ನಿಂದಿರಿಸಿವಿ? ಒಳಗಿರುವಂತ ಕೂಟಸ್ಥ ಸತ್ಯ ಸಾಕ್ಷ್ಯ ಇಲ್ಲ, ಸಾಕ್ಷಿ ಇಲ್ಲ, ಸಾಕ್ಷ್ಯ ಇಲ್ಲ, ಸಾಕ್ಷಿ ಇಲ್ಲ, ಮತ್ತೇನೇನಿಲ್ಲ? ದೃಶ್ಯ ಇಲ್ಲ, ದೃಷ್ಟ ಇಲ್ಲ, ಮತ್ತ ಜಗತ್ತು ಇಲ್ಲ, ಈಶ್ವರ ಇಲ್ಲ. ಈ ಜಗತ್ತನ್ನೋದು ಇಲ್ಲೇ ಇಲ್ಲ, ಜಗತ್ತು ಮಿಥ್ಯ. ಜಗತ್ತೇ ಇಲ್ಲ ಅಂತಂದ್ಮೇಲೆ ಜಗತ್ತೇ ಇಲ್ಲ, ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತಾನೆ. ಯಾರಿಗೆ? ಅಜ್ಞಾನಿ ಕಣ್ಣಿಗೆ. ಜ್ಞಾನಿ ಕಣ್ಣಿಗೆ ಅಲ್ಲಿ ಜಗತ್ತನ್ನೋದು ಇಲ್ಲೇ ಇಲ್ಲ, ಅಲ್ಲಿರೋದು ಕೇವಲ ಬ್ರಹ್ಮ ಮತ್ತು ಬ್ರಹ್ಮನ ಲೀಲೆ. ಹಿಂಗಂತಂದ್ಮೇಲೆ ಜಗತ್ತೇ ಇಲ್ಲ ಅಂತಂದ್ಮೇಲೆ ಜಗತ್ತಿನ ಸೃಷ್ಟಿಕರ್ತ ಯಾರು? ಈಶ್ವರ. ಈಶ್ವರನೂ ಇಲ್ಲ. ಜಗತ್ತಿನ ಸೃಷ್ಟಿಕರ್ತ ಈಶ್ವರನೂ ಇಲ್ಲ, ಜಗತ್ತೂ ಇಲ್ಲ.
ಮಾಡ್ರಿ. ಮತ್ತೆ ಅಪ್ಪಾಜಿ ಕಾರ್ಯ ಕಾರಣ ಬರ್ತದೆ. ಎಲ್ಲ ಅಷ್ಟು ಹೋಗವೆ ಹಿಂಗೆ. ಜ್ಞಾನ ಅಜ್ಞಾನ, ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ. ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ. ಅಜ್ಞಾನನೇ ಇಲ್ಲ ಅಂತಂದ್ಮೇಲೆ ಈಗ ಜೀವ ಬ್ರಹ್ಮರ ಭೇದ ತಿಳಿದದ್ದೇ ಅಜ್ಞಾನ. ಅಲ್ಲಿ ಭೇದ ಇಲ್ಲೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ಅಜ್ಞಾನ ಇಲ್ಲೇ ಇಲ್ಲ. ಅಜ್ಞಾನ ಇಲ್ಲ ಅಂತಂದ್ಮೇಲೆ ಜೀವ ಬ್ರಹ್ಮ ಅಭೇದನೆ ಇರುವ ಕಾರಣ ಅಲ್ಲಿರೋದು ಒಂದೇ ಒಂದು ಜ್ಞಾನ. ಆ ಜ್ಞಾನ ಅನ್ನೋದು ಎಲ್ಲಿ ತನಕ ಈ ಒಂದು ಭೇದ ಭಾವ ಇರೋ ತನಕ ಅಭೇದದ ಜ್ಞಾನ ಬೇಕು. ಯಾವಾಗ ಈ ಭೇದ ಭಾವ ಕಳ್ಕೊಂಡ್ರಿ ಅಂತಂದ್ರ ಅಲ್ಲಿ ಅಭೇದನೆ ಆದ ಅಂತಂದ್ಮೇಲೆ ಅಲ್ಲೇನಾಯ್ತು, ಜ್ಞಾನ ಅನ್ನೋದು ಇಲ್ಲ, ಅಜ್ಞಾನನೂ ಇಲ್ಲ, ಜ್ಞಾನನೂ ಇಲ್ಲ. ಅಲ್ಲಿರೋದು ಕೇವಲ ಕೂಟಸ್ಥ. ಅಲ್ಲಿರೋದು ಕೇವಲ ಕೂಟಸ್ಥ. ಈ ರೀತಿ ನೀವು ಏನಾಗಬೇಕಪ್ಪ ಅಂತಂದ್ರೆ ಬ್ರಹ್ಮಜ್ಞಾನಿಗಳಾಗಿ ಇಂಥ ನಿಶ್ಚಯಗಳನ್ನ ಹೊಂದಿರಬೇಕು. ನಿಶ್ಚಯಗಳನ್ನ ಹೊಂದಿರಬೇಕು. ಎಲ್ಲರೇ ಬ್ರಹ್ಮಜ್ಞಾನದ ಪಾಠ ಚಂದ ಹೇಳಕತ್ತಾರ, ಭಾರಿ ಚಲೋ ಜ್ಞಾನ ಹೇಳಕತ್ತಾರ ಅಂದ್ರಿ ಅಂತಂದ್ರ ನಿಮ್ಗೆ ಯಾವಾಗ ಜ್ಞಾನದ ಖುಷಿ ಬಹಳ ಅನಿಸ್ಲಕತ್ತದಂದ್ರ ನಿಮ್ಮೊಳಗಿನ್ನ ಅಜ್ಞಾನ ಆದ ಅಂತ, ಭೇದ ಬುದ್ಧಿ ಆದ ಅಂತ. ಯಾವಾಗ ನಿಮಗ ಅಲ್ಲಿ ಇರದೆ ಒಂದು ಪರಮಾತ್ಮ, ಅದು ಅದ ಅಭೇದ, ಹಿಂಗಿರೋದ್ರಿಂದ ಅಲ್ಲಿ ಇರೋದು ಕೇವಲ ಜ್ಞಾನ ಒಂದೇ ಅದ. ಅಲ್ಲಿ ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ. ಅಜ್ಞಾನ ಇಲ್ಲ ಅನ್ನುವ ಕಾರಣ ಆ ಜ್ಞಾನದ ಇರುವಿಕೆಗೂ ಅರ್ಥ ಇಲ್ಲ. ಜ್ಞಾನ ಅಜ್ಞಾನ ಎರಡೂ ಇಲ್ಲದಕ್ಕ ಅಲ್ಲಿ ಕೇವಲ ಕೂಟಸ್ಥ ಒಬ್ಬನೇ ಅದನ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರ ಎಲ್ಲಾ ಶ್ರವಣಗಳು ಬಂದು ಏನ್ ಕೇಳೋದು ಬೇಡ, ಹೇಳೋದು ಬೇಡ, ಮುಗಿಯತ್ತು. ಒಂದೇ ಒಂದು ಕೂಟಸ್ಥ ಅದನಂತ ಇಷ್ಟು ತಿಳ್ಕೊಂಡು ಉಳಿದದ್ದೆಲ್ಲ ಜ್ಞಾನ ಅಜ್ಞಾನ, ಸಾಕ್ಷಿ ಸಾಕ್ಷ್ಯ, ಅದೇನು ದೃಷ್ಟ ದೃಶ್ಯ, ನೀವೇನು ಕಾರಣ ಕಾರ್ಯ ಏನೇನ್ ಅಂತೀರಿ ಅವೆಲ್ಲ ಓಸು ಕಳ್ಕೊಂಡು ಕೇವಲ ಕೂಟಸ್ಥ ಒಬ್ಬನಿಗೆ ಉಳಿಸ್ಕೊಂಡ್ರೆ ನಿಮ್ಗೆ ಜ್ಞಾನ. ಅಲ್ಲಿ ನಿಮ್ಗ ಪರಮಾನಂದ ಉಂಟಾಗಿರ್ತದ. ಆ ಪರಮಾನಂದದ ಮುಂದ ಹೊರಗಿನವ್ರಿಗೆ ಎಷ್ಟು ಸರ್ಕಸ್ ಮಾಡಿದ್ರು ಅವೆಲ್ಲ ಸಣ್ಣ ಹುಡುಗರು ಬಾಲ ಭಾಷೆ, ಸಣ್ಣ ಹುಡುಗರು ಮಾತಾಡ್ದಂಗೆ ಕೇಳಿಸ್ಬೇಕು ಅಷ್ಟೇ. ನಿಮಗೆ 4ನೇ ತರಂಗ ಮುಗಿಸಿದಾಗ ಆ ಮೆಲುಕು ಅದೆಲ್ಲ ಕಂಪ್ಲೀಟ್ ಮುಗಿಸಿದ್ರಿ ಅಂತಂದ್ರೆ ನಿಮ್ಮೊಳಗೆ ಅಂತ ಒಂದು ಯೋಗ್ಯತೆ ಬರ್ತದೆ. ನಾವೇನು ಯೋಗ್ಯತೆ ತರೋದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡೀವಿ. ನೀವು ಯೋಗ್ಯತೆ ತಂದ್ಕೋಬೇಕಾದ್ರೆ ನಿಮ್ಮದು ಒಂದಿಟ್ಟು ಪಾಪ ಇರ್ತದಲ್ಲ, ಕರ್ಮ, ಅದು ನಿಮಗೆ ಬಿಡ್ಬೇಕಲ್ಲ. ಅದನ್ನ ದಾಟಿ ಬರ್ಬೇಕನ್ನಂತ ಶಕ್ತಿ ಯಾರಿಗಿರ್ತದೆ ಅವ್ರು ಬರ್ತಾರೆ ಅಷ್ಟೇ. ದಾಟಿ ಬರ್ಬೇಕು. ಒಬ್ಬ ಸಮರ್ಥ ಗುರು ಸಿಕ್ಕಾಗ ಎಂತ ಬೆಟ್ಟ ಇದ್ರೂ ಆರಾಮ ಏರ್ಬಹುದಂತ. ಮೂಕ ಮಾತನಾಡ್ತಾನಂತ, ಕುಂಟ ಬೆಟ್ಟ ಏರ್ತಾನಂತ. ಅಂಥದ್ದೊಂದು ಗುರು ಸಿಕ್ಕಾಗ ಆ ಗುರುವಿನ ಜೊತೆಗೆ ಚೆನ್ನಾಗಿ ನಾವು ಹೇಳಿ ಕೇಳಿ ಅದನ್ನು ನಾವು ಸಾಧನೆ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋಣ, ಮೋಕ್ಷವನ್ನೋಣ, ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ. 84 ಲಕ್ಷ ಜೀವರಾಶಿಗಳ ಜನ್ಮ ತಾಳಿ 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 ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರ ಎಷ್ಟು ಜನ್ಮ ಅಂದ್ರ 100 ಕೋಟಿ ಜನ್ಮ ಎತ್ತಿ ಬಂದಿರ್ತದಂತದು. ಎಷ್ಟು ಜನ್ಮ ರೀ? 100 ಕೋಟಿ ಜನ್ಮ ಎತ್ತಿ ಬಂದಿರ್ತದ. 1 ಕೋಟಿ ಅಂದ್ರೆ ಮುಂದೆ 7 ಪೂಜೆ ಬರ್ತಾವ. ಅಂಥದೊಂದು 100 ಕೋಟಿ ಜನ್ಮ ಎತ್ತಿದ ಮ್ಯಾಲ ಇದು ಏನಾಗ್ತದ, ಹಿಂಗ ಮನುಷ್ಯನ ರೂಪ ತಗೋತದ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬರಾಕ 100 ಕೋಟಿ ಆಗ್ತದ್ರಿ ಪ್ರತಿ ಜನ್ಮ. ಮತ್ತೆ ಈಗ ಮನುಷ್ಯರು ಅದಾರ ನೋಡ್ರಿ. ಈಗ ಮನುಷ್ಯರೇನದಾರಲ್ಲ, ಎಲ್ಲ ಮನುಷ್ಯರು ಒಂದೇ ತರ ಅದಾರ ಏನೀಗ? ಹಿಂದಿನ ಜನ್ಮದಾಗ ಒಂದು ನಾಯಿ ಪುನರ್ಜನ್ಮ ತಾಳಿ ಜಸ್ಟ್ ಪ್ರಮೋಷನ್ ಆಗಿತ್ತು ಅಂತಂದ್ರ ಅದು ನಾಯಿ ಓದರ್ದಂಗೆ ಓದರ್ತಿರ್ತು.
ಮನುಷ್ಯ ಆಗಿ ಮನುಷ್ಯ ಆಗಿ ಮನುಷ್ಯ ಆಗಿ ಮನುಷ್ಯ ಆಗಿ ಮತ್ತೆ 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 ಜನ್ಮ ತಾಳಿ ಬಂದಾಗ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಪ್ರಮೋಷನ್ ಆದ್ಮೇಲೆ ಮನುಷ್ಯರವರೆಗೆ ಎಷ್ಟು ತರ ಅದಾರ ಗೊತ್ತಾ? ಎಷ್ಟು ನೈಸ್ ಮಂದಿ ಅದಾರ. ನಮ್ಕಿಂತ ನೈಸ್ ಮಂದಿ ಅದಾರ, ನಮ್ಕಿಂತ ರಫ್ ಮಂದಿನೂ ಅದಾರ. 140 ಕೋಟಿ ಮಂದಿ ಒಳಗ 140 ಕೋಟಿ ನಮ್ಮ ದೇಶದವರು ಓಸು ಮಂದಿ ಒಂದೇ ತರ ಅದಾರೇನು? ಮತ್ತೆ ನಮ್ಕಿಂತ ಚಲೋನು ಅದಾರ, ನಮ್ಕಿಂತ ಕೆಟ್ಟನು ಅದಾರ. ಮತ್ತೆ ಒಂದೇ ಜನ್ಮನೇ ಹಲವು ಸಾರಿ ನೀವು ಹಿಟ್ಟು ಕಲಿಸಿ ನಾದಿದಂಗ ಹೆಂಗ ಇದು ಬರ್ತದ, ಹದ ಬರ್ತದ ಹಂಗ. ಮೊದಲು ಹಿಟ್ಟು ಕಲಿಸಿ ಏನ್ ಮಾಡ್ತೀರಿ? ನೀರ್ ಹಾಕಿ ಬಿಡ್ತೀರಿ, ಒಂದು ಉಂಡಿ ಮಾಡ್ತೀರಿ. ಆಮೇಲೆ ಅದನ್ನೇ ಮತ್ತೆ ಕತ್ತರಿಸ್ತೀರಿ, ಅದನ್ನೇ ಮತ್ತೆ ಬಡಿತೀರಿ, ಅದನ್ನೇ ಹತ್ತಿ ಬಡದು ಅದನ್ನ ಹದ ಮಾಡಿ 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 ಆಮೇಲೆ ರೊಟ್ಟಿ ಮಾಡ್ತೀರಿ ಲಾಸ್ಟಿಗೆ. ಅಂದ್ರೆ ಮನುಷ್ಯ ಜನ್ಮ ಈಗ ಇದು ಕೊನೆ ಇದೇ ಒಂದೇ ಸಾರಿ ಕುಂತ್ರಿ ಹಿಂದೆ ಮನುಷ್ಯ ಜನ್ಮ ತಾಳಿದ್ದೇವ್ರಿ ನಾವು. ಹಿಂದನು ಮನುಷ್ಯ ಜನ್ಮ ತಾಳಿರಿ, ಆದ್ರೆ ಹಿಂದನು ಏನೇನೋ ತಾಳಿರಿ. ಮನುಷ್ಯ ಜನ್ಮ ಉಳಿಸ್ಕೊಂಡಿರ್ತೀರಿ. ಮನುಷ್ಯ ಜನ್ಮಕ್ಕೆ ಬಂದು ಮನುಷ್ಯತ್ವದಿಂದ ಇದ್ರಿ ಅಂತಂದ್ರೆ ಮನುಷ್ಯ ಜನ್ಮ ಉಳಿಸ್ಕೊಂಡಿರ್ತೀರಿ. ಮನುಷ್ಯ ಜನ್ಮ ಬೆಳೆಸ್ಕೋಬೇಕಾದ್ರೆ ಈ ಆಧ್ಯಾತ್ಮಕ್ಕೆ ಬರ್ಬೇಕು. ಉಳಿಸಿಕೊಂಡ ಜನ್ಮ ಬರೀ ಮನುಷ್ಯರಾಗಿ ಸುಮ್ಮ ಅಲ್ಲೇ ಉಳಿದ್ರೆ ಅದಕ್ಕೆ ಬತ್ತು ಬೆಳಿಬೇಕಲ್ಲ. ಹಿಂದಿನ ಜನ್ಮಗಳು ಏನೇನು ಮನುಷ್ಯ ಜನ್ಮ ಏನದಂದ್ರ ಇದು ಒಂಥರ ಮೇನ್ ಬಜಾರ್ ಇದ್ದಂಗ್ರಿ, ಚೌಕ್. ಈ ಚೌಕ್ನಿಂದ ಹೋಗ್ಬೇಕು ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ. ನೀವು ಮನುಷ್ಯ ಆಗಿ ಬರಬೇಕು, ನಾನಾ ರೀತಿ ಕರ್ಮಗಳು ಮಾಡಬೇಕು. ಸತ್ಕರ್ಮಗಳು ಮಾಡಿದ್ರಿ ಅಂತಂದ್ರೆ ದೇವತಾ ಶರೀರಗಳಿಗೆ ಹೋಗ್ತೀರಿ, ದುಷ್ಕರ್ಮ ಮಾಡಿದ್ರಿ ಅಂದ್ರೆ ಹೀನ ಯೋನಿಗಳಿಗೆ ಹೋಗ್ತೀರಿ. ಅದು ಭೋಗ ಮಾಡಿದ್ಮೇಲೆ ಮತ್ತೆ ಒಳ್ಳೆಯಲ್ಲಿ ಬರ್ಬೇಕು, ಮನುಷ್ಯ ಜನ್ಮಕ್ಕೆ ಬರ್ಬೇಕು. ಭೋಗ ಮಾಡ್ಲಕ್ಕ ಬೇರೆ ಬೇರೆ ಜನ್ಮ ತಾಳ್ಬೇಕು, ಮತ್ತೆ ಒಳ್ಳೆ ಮನುಷ್ಯ ಜನ್ಮಕ್ಕೆ ಬರ್ಬೇಕು. ಈ ಮನುಷ್ಯ ಜನ್ಮಕ್ಕೆ ಬಂದಾಗ ನಿಮ್ಗೆ ಏನೆಲ್ಲ ಮಾಡ್ಲಕ್ ಸಾಧ್ಯ ಅದ, ಕರ್ತೃತ್ವ ನಿಮ್ ಕೈಯಾಗಿರ್ತದ. ಮನುಷ್ಯ ಜನ್ಮದಿಂದ ಎತ್ತರದ ಸ್ಥಾನಕ್ಕೆ ಹೋಗೋದಕ್ಕೆ ಆಲಿಲ್ಲ ಅಂದ್ರೂ ಇದ್ದ ಸ್ಥಿತಿ ಆದ್ರೂ ಉಳಿಸ್ಕೋಬೇಕಲ್ಲ, ಆ ಪ್ರಯತ್ನಗಳು ಮಾಡ್ಬೇಕಲ್ಲ. ಏನು ಮಾಡ್ಲಿಲ್ಲ, ಸುಮ್ ಪ್ರಾಣಿಗಟ್ಲೆ ಸುಮ್ ತಿಂದು ಉಂಡು ಮತ್ ಹಂಗೆ ಬದುಕು ಮಾಡಿದ್ರಂತ ಮತ್ ಪ್ರಾಣಿ ಜನ್ಮಕ್ಕೆ ಜಾರಿ ಬಿಡ್ತಾವ. ಇಂಥದೊಂದು ಇಂಪಾರ್ಟೆಂಟ್ ಜನ್ಮ ಕೊಟ್ಟಾಗ ನೀ ಅದು ಸದುಪಯೋಗ ಮಾಡ್ಕೊಂಡಿಲ್ಲ, ಮತ್ತೆ ಹಿಂದಕ್ಕೆ ಹೋಗ್ತಾವ. ಸಾಧನೆ ಮಾಡಿದಾಗ ಜನ್ಮಕ್ಕೆ ಮುಕ್ತ ಆಗ್ತದೆ. ಸನ್ಯಾಸಿ ಅಂದ್ರೆ ಈ ಸನ್ಯಾಸಿಗಳು ಅಲ್ಲ, ಲಂಗೋಟಿ ಸನ್ಯಾಸಿಗಳು. ಮತ್ತ ಅದೇ ಸಾಕ್ಷಿ ಸಾಕ್ಷ್ಯ ದೃಶ್ಯ ಇವೆಲ್ಲ ಹೋಗ್ಬೇಕಲ್ಲ. ಅವೆಲ್ಲ ಹೋಗಿ ಕೇವಲ ಕೂಟಸ್ಥಾಗಿ ಉಳಿಬೇಕಲ್ಲ. ಮತ್ತ ಎಲ್ಲ ಇದ್ದು ಸಹಿತ ಏನು ಇಲ್ಲದಂಗ ತನ್ನೊಳಗ ತಾನು ಇದ್ದು ತನ್ನ ಸಾಧನೆ ತಾ ಮಾಡಬೇಕು, ತನ್ನೊಳಗೆ ತಾನು ಮುಳುಗಿರ್ಬೇಕು. ಅದಕ್ಕೆ ಇಲ್ಲೇನಾಯ್ತು, ಗುರು ವೇದಾದಿಗಳು ಏನದ ವ್ಯವಹಾರಿಕ. ಗುರು ವೇದಾದಿಗಳು ವ್ಯವಹಾರಿಕ. ಅವ್ರೇನು ಹುಡುಗರಂಗ್ ಮಾತಾಡ್ತಿರ್ತಾರೆ ಒಬ್ಬೊಬ್ರು ಬಾಲ ಭಾಷೆ. ಮನುಷ್ಯನಾಗೆ ಬರ್ತಾನ, ಮನುಷ್ಯನಾಗೆ ಬರ್ತಾನ. ಅದ್ ಹೆಂಗಪ್ಪ? ಗೋಧಿ ಬೀಜ ಬಿತ್ತಿದ್ರ ಗೋಧಿನೇ ಬೆಳೀತದ, ಜೋಳದ ಬೀಜ ಬಿತ್ತಿದ್ರ ಜೋಳನೇ ಬೆಳೀತದ. ಆ ಜೋಳ ಗೋಧಿ ಹೋಗಿ ಮತ್ತೆ ಹೊಳ್ಳಿ ಮಣ್ಣು ಆಗ್ತದ ಇಲ್ರಿ? ಮಣ್ಣಾದ್ಮೇಲೆ ಆ ಮಣ್ಣಲ್ಲಿಂತ ಮತ್ತೆ ಬೇರೆ ಏನೆಲ್ಲ ಬೆಳಿಲಕ್ ಬರ್ತದ ಇಲ್ಲ? ಮತ್ತೆ ಸುಮ್ ಹಂಗೆ ಮಾತಾಡ್ತಿರ್ತಾರ. ಹೌದೌದು ಅನ್ನಂಗ. ಯಾಕಂದ್ರ ಸಣ್ಣ ಬುದ್ಧಿಯವರಿಗೆ ಸಣ್ಣ ಬುದ್ಧಿ ಗುರುಗಳು, ದೊಡ್ಡ ಬುದ್ಧಿಯವರಿಗೆ ದೊಡ್ಡ ಬುದ್ಧಿ ಗುರುಗಳು ಅಷ್ಟೇ. ಅವ್ರಿಗೆ ಅಷ್ಟೇ ಸಣ್ಣ ಬುದ್ಧಿಯವ್ರು. ಮನುಷ್ಯ ಜನ್ಮದೊಳಗೆ ಹುಟ್ಟಿ ನಮ್ಮ ಅಂತಃಕರಣ ಶುದ್ಧಿ ಆಗುವವರೆಗೂ ನಾವು ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತೀರಿ. ಸಾಧನೆ ಒಳಗೆ ನಿರತರಾಗಿದ್ದರೆ, ಸಾಧನಾ ನಿರತರಾಗಿದ್ರೆ ಮನುಷ್ಯ ಜನ್ಮಕ್ಕೆ ಬರ್ತಾರೆ. ಸಾಧನಾ ನಿರತರಾಗಿಲ್ಲ, ಪ್ರಾಣಿಗತ್ಲೆ ಬದುಕಿ ಎದ್ದೋ ಏನೇನೋ ಒದರಾಡಿ ಏನೇನೋ ತಿಂದು ಹೆಂಗೋ ಇದ್ದು ಪ್ರಾಣಿಗತ್ಲೆನೆ ಇದ್ರೆ ಆಯ್ತು ನಡಿಯಪ್ಪ, ನಿನಗೆ ಕೊಟ್ಟದ್ದು ಉಪಯೋಗ ಇಲ್ಲ.
ಮೊದಲು ನಡ್ಕೋತ ಅಡ್ಡಾಡ್ತದ ಹುಡುಗ, ಏನ್ ಮಾಡ್ಬೇಕು, ಒಂದ್ ಸೈಕಲ್ ಕೊಡ್ಸ, ಮತ್ತ ಅವ್ರಪ್ಪ ಸೈಕಲ್ ಕೊಡಿಸ್ತಾನ. ಸೈಕಲ್ ಚಂದ ಮೇಂಟೈನ್ ಮಾಡ್ಕೊಂಡಂತಂದ್ರೆ ಮುಂದೆ ಅವ್ರಪ್ಪ ಗಾಡಿ ಕೊಡಿಸ್ತಾನ. ಕೊಟ್ಟ ಸೈಕಲ್ ಎದ್ದು ಖರಾಬ್ ಮಾಡಿಟ್ಟಂತಂದ್ರೆ ಇವನ್ ಕೈಯಾಗ ಸೈಕಲ್ ಕೊಟ್ರೆ ಹಿಂಗಾಗ್ಯದ ಗತಿ. ಇವನ್ ಕೈಯಾಗ ದೊಡ್ಡದೊಂದು ಗಾಡಿ ಕೊಟ್ರೆ ತಾನು ಬಿದ್ದು ಎಷ್ಟ್ ಮಂದಿಗೆ ಹಾಯಿಸ್ತಾನೋ ಏನೋ, ಬ್ಯಾಡ್ ನಡಿ ಇವನಿಗೆ ಇಷ್ಟೇ ನಡ್ಕೋತೆ ಹೋಗ್ಲತ್ ಮತ್ತೆ ಒಳ್ಳೆ ನಡ್ಕೋತೆ ಅಡ್ಡಾಡ್ಕೋತ ಹೋಗಪ್ಪ. ನಿನಗೆ ಯಾವುದು ವಾಹನಗಳು ಮೇಂಟೈನ್ ಮಾಡಕ್ ನಿನಗ ಏನಿಲ್ಲ, ಯೋಗ್ಯತೆ ಇಲ್ಲ ಅಂತ ಮನೆಗೆ ಮಕ್ಕಳಿಗೆ ಮಾಡ್ತಿರಿಲ್ಲ, ಹಂಗೆ ಇದು ಮತ್ತೇನಿಲ್ಲ. ಅದನ್ನ ಚಂದ ಉಳಿಸಿ ಬೆಳೆಸಿ ಚಂದ ಅದನ್ನು ಕಾಯ್ಕೊಂಡು ಆಗ ಸೈಕಲ್ಗೆ ಒರೆಸಿ ತೊಳೆದು ಸ್ವಚ್ಛ ಮೇಂಟೈನ್ ಮಾಡಿ ಇಟ್ಕೊಂಡ್ರೆ ವಾಹನ ಎಷ್ಟು ಚಂದ ಮೇಂಟೈನ್ ಮಾಡ್ತಾನ. ಇವನಿಗಿನ್ನ ಒಂದು ಚಲೋ ಶರೀರ ಕೊಡ ಮತ್ತು ಚಲೋ ಶರೀರ ಕೊಟ್ಕೊತಾನ. ಇದ್ದ ಶರೀರನ ದುಶ್ಚಟ ಮಾಡಿ ಹುಚ್ಚುಚ್ಚು ಮಾಡಿ ಅದ್ವ ಮಾಡಿದ್ರೆ ಆಯ್ತು, ನೀವು ಈ ಶರೀರ ದುರ್ಬಳಕೆ ಮಾಡ್ಕೊಂಡಿನಿ, ಮುಂದಿನ ಶರೀರ ಬ್ಯಾಡ್, ಇದ್ರಕ್ಕಿಂತ ರಫ್ ಅಂಡ್ ಟಫ್ ಇರೋಂಥ ಶರೀರಗಳು ಕೊಡ್ತೀವಿ, ಹೋರಾಟ ಮಾಡಿ ಏನು ಬೇಟೆ ಆಡಿ ತಿನ್ನಂತ ಪ್ರಾಣಿಗಳ ಜನ್ಮ ಕೊಟ್ಟು ಬಿಡ್ತಾನೆ. ಅದೇ ನಿಂದು ರಫ್ ಅಂಡ್ ಟಫ್ ಬರೋಬ್ಬರಿ ಅದ, ಅಲ್ಲೇ ನಡಿ ನೀನು ಅರಣ್ಯಕ್ಕೆ ಅಂತೇಳಿ ರಫ್ ಅಂಡ್ ಟಫ್ ಜನ್ಮ. ಟೇಬಲ್ ಮೇಲೆ ಕುಂತಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಡಿಗೆ ಮಾಡಿ ತಂದು ನೀಡಂತ ವ್ಯವಸ್ಥೆಗೆ ತಂದಿರ್ತಾನ. ತಂದಾಗನು ಮತ್ತೆ ತನ್ನ ಒರಟು ಬುದ್ಧಿ, ನೀಚ ಬುದ್ಧಿ, ಹೊಲಸು ಬುದ್ಧಿ, ಕಚಡ ಬುದ್ಧಿ ತೋರಿಸಿದಂತಂದ್ರೆ ನಡಿಯಪ್ಪ ತೆಳಗೆ ಹೋಗಂತ ಅಷ್ಟೇ. ಅದಕ್ಕೆ ಇಲ್ಲೇನಾಗಬೇಕಾಗ್ಯದ, ಗುರು ವೇದಾದಿ ವ್ಯಾವಹಾರಿಕ ಪ್ರತಿಪಾದನ. ಗುರು ವೇದಾದಿ ವ್ಯಾವಹಾರಿಕ ಗುರು ಮತ್ತು ವೇದಗಳ ಎಂಥದ್ದು ವ್ಯಾವಹಾರಿಕ ಪ್ರತಿಪಾದನ. ಈಗ ಗುರು ವೇದಗಳ ಪಾರಮಾರ್ಥಿಕ ಪ್ರತಿಪಾದನೆ ಏನದು? ಇಲ್ಲಿ ಏನ್ ಹೇಳ್ತಾರ, ವ್ಯಾವಹಾರಿಕ ಪ್ರತಿಪಾದನೆ ಎದಕ್ ಮಾಡ್ಲಕತ್ತಾರ? ಪಾರಮಾರ್ಥಿಕವಾಗಿ ಗುರು ಏನದನ? ಬ್ರಹ್ಮನೇ ಅದನ, ಕೂಟಸ್ಥನೇ ಅದನ, ಹೌದಾ ಇಲ್ಲ? ವೇದಗಳು ಎಲ್ಲಾನು ಪಾರಮಾರ್ಥಿಕವಾಗಿ ಏನದ ಬೇಡ್ರಿ, ಗುರು ಆದ್ರೂ ಅವನೇ ಅದನ, ದೃಷ್ಟ ಶಿಷ್ಯನು ಅದೇ ಅದನ. ಗುರು ಏನದನ? ಪಾರಮಾರ್ಥಿಕವಾಗಿ ಬ್ರಹ್ಮನೇ ಅದನ. ವೇದಗಳು ಏನದವ? ಪಾರಮಾರ್ಥಿಕವಾಗಿ ಬ್ರಹ್ಮನೇ ಅದವ. ಈಗ ಒಬ್ಬ ಸಜ್ಜನ ಅದನ, ಅವ ಪಾರಮಾರ್ಥಿಕವಾಗಿ ಏನದನ? ಬ್ರಹ್ಮ, ಕೂಟಸ್ಥನೇ ಅದನ. ಬ್ರಹ್ಮ ಅಂದ್ರೆ ಒಂದೇ, ಕೂಟಸ್ಥ ಅಂದ್ರೆ ಒಂದೇ. ಮತ್ತ ದುಷ್ಟ ಅದನ, ಅವನು ಪಾರಮಾರ್ಥಿಕವಾಗಿ ಏನದನ? ಕೂಟಸ್ಥನೇ ಅದನ. ಅವನಿಗೆ ಸಜ್ಜನ ದುರ್ಜನ ಅಂತ ನಾವೇನು ಮಾಡ್ತೀವಲ್ಲ, ಇದು ಏನದು? ವ್ಯವಹಾರಿಕ ಅಷ್ಟೇ. ವ್ಯವಹಾರಿಕ. ಒಬ್ಬ ದುಷ್ಟ, ಒಬ್ಬ ಶಿಷ್ಟ, ಒಂದು ಗುರು, ಒಂದು ಶಿಷ್ಯ, ಒಂದು ಭಕ್ತ, ಒಂದು ಭಗವಂತ, ಇವು ಏನೇನದವ, ದೃಶ್ಯ ದೃಷ್ಟ ಏನದವ, ಇವೆಲ್ಲ ಏನದ ವ್ಯವಹಾರಿಕ. ಅದರಂಗ ಇಲ್ಲಿ ಗುರು ಮತ್ತು ವೇದಾದಿಗಳ ವ್ಯವಹಾರಿಕ ಪ್ರತಿಪಾದನ ಎಲ್ಲ. ನೀವು ವ್ಯವಹಾರಿಕ ಪ್ರತಿಪಾದನೆ ಮಾಡುವ ಮೂಲಕ ನೀವೇನ್ ತಿಳ್ಕೋಬೇಕು? ಪಾರಮಾರ್ಥಿಕವಾಗಿ ಅವುಗಳ ಕೂಟಸ್ಥತನವನ್ನೇ ತಿಳ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ. ಇದು ವ್ಯವಹಾರಿಕ ಪ್ರತಿಪಾದನೆ. ನಾ ಗುರು ಅಲ್ಲ ಅಂತ ನಿಮಗೆ ನಾ ದಬ್ಬುತ್ತಿರ್ತೀನಿ. ಎದಕ್ಕೆ ದಬ್ಬುತ್ತಿರ್ತೀನಿ ಅಂತಂದ್ರೆ ನಿಮಗೆ ಕೂಟಸ್ಥನ ಪ್ರಜ್ಞೆ ಬರಲಿ ಅಂತ. ನಮಗೆ ಗುರುಗಳತ್ತ ಬೆನ್ನತ್ತಬೇಡ್ರಿ, ನಾವು ನಿಮಗೆ ಶಿಷ್ಯರಂತ ಎಂದೂ ಅನ್ಕೊಂಡಿಲ್ಲ. ನಿಮ್ಮೊಳಗೆ ನಾವು ಕೂಟಸ್ಥನನ್ನೇ ನೋಡಿ ಸದ್ಗುರು ಸ್ವರೂಪರಿಗೆ ಪಾದಗಳಿಗೆ ನಮಸ್ಕಾರ ಅಂತೀವಿ, ಕೂಟಸ್ಥನನ್ನ ನೋಡೇ ಅಂತೀವಿ. ಹೌದಾ ಇಲ್ಲ? ಕೂಟಸ್ಥನ ನೋಡಿ ವ್ಯವಹಾರ ಮಾಡಿದ್ರೆ ಪಾರಮಾರ್ಥಿಕ ವ್ಯವಹಾರ. ನೀವು ಒಳಗಿಂದ ಇವೆಲ್ಲ ಲೌಕಿಕ ಶಬ್ದಗಳನ್ನು ಬಳಸಿ ನೋಡಿದ್ರೆ ಅಂದ್ರೆ ವ್ಯವಹಾರಿಕ ಅಷ್ಟೇ, ವ್ಯವಹಾರಿಕ ಸತ್ಯ. ಅದಕ್ಕೆ ಇದ್ರದ್ದು ಮೂಲ ಯಾವುದು? ಈ ಒಂದು ಶೀರ್ಷಿಕೆ ಗುರು ಮತ್ತು ವೇದಾದಿಗಳ ವ್ಯವಹಾರಿಕ ಪ್ರತಿಪಾದನೆ. ಎಷ್ಟಾದರೂ ಲೌಕಿಕವಾಗಿ ವ್ಯವಹರಿಸ್ಕೊತ ಹೋಗಬಹುದು, ಆದರೆ ಒಂದೇ ಶಬ್ದದಾಗ ಮುಗಿದು ಹೋಗ್ತದೆ. ಗುರು ಮತ್ತು ವೇದಾದಿಗಳ ಪಾರಮಾರ್ಥಿಕ ಪ್ರತಿಪಾದನೆ ಅಂತಂದ್ರೆ ಏನ್ ಮಾಡ್ಬೇಕು?
ಗುರು ಕೂಟಸ್ಥ. ಗುರು ಅಂದ್ರೆ ಕೂಟಸ್ಥ ಬ್ರಹ್ಮ, ಮತ್ತೆ ವೇದಗಳು ಅಂದ್ರೆ ಕೂಟಸ್ಥ ಬ್ರಹ್ಮ. ಇದು ಒಂದೇ ಶಬ್ದದಾಗ ಮುಗಿದೋಗ್ಬಿಡ್ತದ. ಇಡೀ ಜಗತ್ತಿನ ಎಲ್ಲಾ ವಸ್ತುಗಳನ್ನ ಪ್ರತಿಪಾದನೆ ಮಾಡೋದು ಪಾರಮಾರ್ಥಿಕವಾಗಿ ನೀವು ಪ್ರತಿಪಾದನೆ ಮಾಡುವಾಗ ಒಂದೇ ಒಂದು ಬ್ರಹ್ಮ. ವ್ಯಾವಹಾರಿಕವಾಗಿ ಪ್ರತಿಪಾದನೆ ಮಾಡುವ ಸಮಯದಲ್ಲಿ ಈಗ ನಿಮ್ ಗುರು ಈಗ ಶರಣಬಸವ, ಈಗ ಒಂದು ಬಗ್ಗೆ ನೀವು ಒಂದೇನು ಪಾರಮಾರ್ಥಿಕವಾಗಿ ಪ್ರತಿಪಾದನೆ ಮಾಡಿದ್ರೆ ಏನಾಯ್ತು? ಕೂಟಸ್ಥ ಒಂದೇ ಶಬ್ದದಾಗ ಮುಗಿದ ಹೋಯ್ತು ಕಲಾಸ್. ಮತ್ತು ವ್ಯಾವಹಾರಿಕವಾಗಿ ನೀವು ವರ್ಣನ ಮಾಡ್ಲಕತ್ರಿ ಅಂತಂದ್ರ ಗುರು ಜಗಳಗಂಟ, ಕಿರಿಕಿರಿ, ಹೋರಾಟ ಮಾಡ್ತಾನ, ಕ್ವಾಲಿಟಿ ಕಂಟ್ರೋಲ್ ಮಾಡೋದಕ್ಕೆ ಬೈತಾನ, ಏನ್ ಬೇಕಾದ್ರು ಮಾಡ್ತಾನೆ, ಯಾರು ಬೇಕಾವ್ರಿಗೆ ಕಿತ್ ತೆಗಿತಾನೆ, ಯಾರು ಬೇಕಾವ್ರಿಗೆ ಇಟ್ಕೋತಾನ. ಒಟ್ಟ ಕ್ವಾಲಿಟಿ ಸಲುವಾಗಿ ಒಂದು ಹಿಂದ ಮುಂದೆ ನೋಡಂಗಿಲ್ಲ. ಎಬ್ಬಿಸ್ ಮನೆಗೆ ಕಳಿಸ್ಬಿಡ್ತಾನ. ಬಹಳ ನಿಷ್ಠೂರ ಅದನ, ಬಹಳ ಸಮಸ್ಯೆ ಅದ ಅವನ ಸಂಗತಿ ಜೀವನ ಮಾಡೋದು. ಕಟ್ಕೊಂಡು ಏನ್ರಿ ಹೆಂಗ್ ಜೀವನ ಮಾಡ್ತಿರ್ಬೇಕು ಏನೋ. ನಮ್ಮನ್ನೇ ಒಂದ್ ತಾಸು 2 ತಾಸು ಕೈ ಸಿಕ್ಕಾಗಿ ಹಿಂಗ ಅಳ್ಳಾಡಿಸ್ಬಿಡ್ತಾನ. ಮತ್ತ ಆಕಿದ ಏನ್ ಪರಿಸ್ಥಿತಿ ಇರ್ಬೇಕು ಅಂತ ಎಷ್ಟು ಸಾರಿ ವಿಚಾರ ಬಂದೋಗಿರ್ತದ ನೀವು ಬಂದಿರ್ತದ ಇಲ್ಲ? ವ್ಯಾವಹಾರಿಕ ನಾಮ ರೂಪ ಗುಣಗಳು ವರ್ಣನೆ ಮಾಡೋದು ಅದು ವ್ಯಾವಹಾರಿಕ ಪ್ರತಿಪಾದನ. ಈಗ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ಶಿಷ್ಯನಿಗೆ ಯಾವಾಗಲೂ ಏನಾಗ್ತಿರ್ತದ, ಶಿಷ್ಯನಲ್ಲಿ ವ್ಯಾವಹಾರಿಕ ಪ್ರತಿಪಾದನೆಗಳು ಬರ್ತಿರ್ತಾವ. ಇದು ತಿಳ್ಕೊರಿ. ಶಿಷ್ಯನಲ್ಲಿ ವ್ಯಾವಹಾರಿಕ ಪ್ರತಿಪಾದನೆಗಳು ಬರ್ತಿರ್ತಾವ. ಅದಕ್ಕೆ ಗುರು ಆದವನು ಏನ್ ಮಾಡ್ತಾನ? ಪಾರಮಾರ್ಥಿಕ ಪ್ರತಿಪಾದನೆ ಮಾಡಿ ಅದೆಲ್ಲ ಬ್ರಹ್ಮನ ಲೀಲೆಯಪ್ಪ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅಲ್ಲಿ ಆತ್ಮ ಅಥವಾ ಕೂಟಸ್ಥ ಮತ್ತು ಬ್ರಹ್ಮ ಅಂತೇಳಿ ಪರಶಿವ ಪರಬ್ರಹ್ಮ ಅಂತೇನು ಶಬ್ದ ಬಳಸಿರಲ್ಲ, ಅದು ಏನದ ಉತ್ತಮ ಅಧಿಕಾರಿ ಜೊತೆಗೆ ಅಂತ ವ್ಯವಹಾರಗಳು ಆಯ್ತು. ಅದು ಅತ್ಯಂತ ಎತ್ತರದ ವಿಚಾರ. ಅದು ಆದ್ಮೇಲೆ ನೆಕ್ಸ್ಟ್ ಮಧ್ಯಮ ಅಧಿಕಾರಿ ಬಂದ. ಮಧ್ಯಮ ಅಧಿಕಾರಿದ ಏನದ? ಮಧ್ಯಮ ಅಧಿಕಾರಿ ಯಾವುದು? ಅದೃಷ್ಟಿ. ಯಾರು ಇವನ ಹೆಸರ? ಅವ ಅದೃಷ್ಟಿ. ಮೊದಲನೇದ ಏನಿದ್ದ? ತತ್ವದೃಷ್ಟಿ. ಅವ ತತ್ವದೃಷ್ಟಿ, ಅವ ಅದೃಷ್ಟಿ. ಮಧ್ಯಮ ಅಧಿಕಾರಿಯ ಸಾಧನ ನಿರೂಪಣ. ಮಧ್ಯಮ ಅಧಿಕಾರಿ ಚಾಲು ಆಯ್ತು ಈಗ. ಗುರು ಮತ್ತು ವೇದಾದಿ ವ್ಯಾವಹಾರಿಕ ಪ್ರತಿಪಾದನ. ಇಲ್ಲಿ ಯಾಕಂದ್ರೆ ಗುರು ಅನ್ನೋದು ಒಂದು ಮೊದಲು ಯಾವುದೇ ಆಗಲಿ ತರಂಗ ಚಾಲು ಮಾಡಾಗ ಒಂದು ಗುರುವಿನ ಶಬ್ದ ತಗೊಳ್ಳೋಮಂತೇಳಿ ಗುರುವಿನ ಶಬ್ದ ಬಳಸಿ ಚಾಲು ಮಾಡ್ತಾರೆ. ಈಗ ಹೊಸ ಸ್ಟೇಜ್ ಚಾಲು ಆಯ್ತಲ್ಲ, ಗುರು 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 ಅಂತ ಚಾಲು ಮಾಡ್ಬೇಕು. ಆ ಗುರು ಅನ್ನೋದು ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಮುಂದೆ ನಿಮಗೆಲ್ಲ ಸರಳ ಆಗ್ತದೆ. ಅದಕ್ಕೆ ಗುರು ವೇದಾದಿ ವ್ಯಾವಹಾರಿಕ ಪ್ರತಿಪಾದನ, ಮಧ್ಯಮ ಅಧಿಕಾರಿ ಸಾಧನ ನಿರೂಪಣ. ಇಲ್ಲಿ ಪಾಠ ಓದೋದು ಮುಂದೆ ದಿನಗಳಲ್ಲಿ ಓದೋಣ. ಇಲ್ಲಿ ಏನು ಅವನಿಗೆ ಸಮಸ್ಯೆ ಆಗ್ಯದ ಅನ್ನೋದು ಹೇಳ್ತೇನೆ ನಿಮಗೆ. ಏನ್ ಸಮಸ್ಯೆ ಆಗ್ಯದ ಅಂತಂದ್ರ, ಗುರುಗಳೇ ಎಷ್ಟೈತಿ ಟೈಮ್? ಮುಗಿಸ್ಬಿಡಮ್ ಆಯ್ತು. 8 ಗಂಟೆಗೆ ಮುಗಿಸಮು. ಎಷ್ಟೇ ಇದು ಎದುರು ಸಹಿತ ಬೆಳಿಗ್ಗೆ 8 ಗಂಟೆಗೆ ಪಾಠ ಮುಗಿಸ್ರಿ, ರಾತ್ರಿ 10 ಗಂಟೆಗೆ ಪಾಠ ಮುಗಿಸ್ರಿ. ಮಂಗಳಾರತಿ ಮಾಡಿಬಿಡ್ಬೇಕು. ಟೈಮ್ ಆಯ್ತು ಅಂತ ಹೇಳಿ ಮುಗಿಸ್ಬಿಡ್ಬೇಕು. ಯಾರು ಹೆಚ್ಚಿಗೆ ಹೇಳಕತ್ತಿದ್ರು ಅಂತಂದ್ರೆ ಸಂಜೆಗೆ ಹೇಳ್ರಿ ಅಂತ ಹೇಳ್ರಿ, ಮರುದಿನ ಹೇಳಲಿ. ಆದ್ರ ನೀವು ಲೇಟಾಗಿ ನಿಮಗೆ ನಿದ್ದೆ ಬಂದಿಲ್ಲ ಅಂತ ಹೇಳಕ್ಕೆ ಎಲ್ಲಾಗಿ ಎಬ್ಬಿಸ್ಕೊಂಡು ಕುಂದಿರ್ಸ್ಬೇಡ್ರಿ. ಇನ್ನೊಂದು ಅರ್ಧ ತಾಸು ಹೇಳ್ರಿ ಅಂದ್ರಲ್ಲ, ನಿನ್ ರಾತ್ರಿ ಅದು ಭಯ ಅನಿಸ್ಬಿಡುತ್ತ ನನಗೆ. 10 ಮೇಲಾಗ್ಯದ ಇನ್ನೊಂದು ಅರ್ಧ ತಾಸು ಹೇಳಂತೀರಿ. ಬೇಡ, 10 ಗಂಟೆಗೆ ಮಂಗಳಾರತಿ, 8 ಗಂಟೆಗೆ ಮಂಗಳಾರತಿ. ಅದಕ್ಕೆ ಏನಂತ ಭಾರಿ ಇಂಪಾರ್ಟೆಂಟ್ ವಿಷಯ ಏನಿರಲ್ಲ, ಬ್ರಹ್ಮನ ವಿಷಯ ಇರ್ತದೆ ಅಷ್ಟೇ. ಅದು ಎಲ್ಲಾ ಕಾಲದಲ್ಲಿ ಇದ್ದದ್ದೇ. ಅದನ್ನು ತಿಳ್ಕೋಬೇಕಾಗಿದ್ದು ಸಾಕಷ್ಟು ತಿಳ್ಕೊಂಡಿರಿ. ಏನ್ ಅಷ್ಟೊಂದು ಕ್ಯೂರಿಯಾಸಿಟಿ ಬೇಕಾಗಿಲ್ಲ, ಮುಗೀತು. ಕ್ಯೂರಿಯಾಸಿಟಿಲಿಂತ ಕೇಳಬೇಕಾಗಿದ್ದು ಈಗೇನದ ಸಹಜ ಭಾವದಿಂದ ಕೇಳಿ. ಏನ್ ದೊಡ್ಡ ಸುದ್ದಿ ಹೇಳ್ತಾ ಇಲ್ಲ. ಈಗ ಮುಂದಿನ ಪಾಠಗಳೆಲ್ಲ ಸರಳ ಸಹಜ ಇರ್ತಾವ. ಏನ್ ಹೇಳ್ಯಾರ ಗುರುಗಳು ಇಲ್ಲಿ ಅಂತಂದ್ರೆ,
ಬ್ರಹ್ಮ ಸತ್ಯ ಕೂಟಸ್ಥ ಸತ್ಯ ಬ್ರಹ್ಮ ಸತ್ಯ ಎಲ್ಲ ಹೇಳ್ಕೋತ ಹೋದ್ರಿ. ಎಲ್ಲ ಹೇಳ್ಕೋತ ಆದ್ಮೇಲೆ ನೀವೇನ್ ಮಾಡಿರಪ್ಪ ಅಂತಂದ್ರ ಗುರು ಅನ್ನೋ ಒಂದು ಶಬ್ದ ಹೇಳಿದ್ರಿ. ಆ ಗುರುವನ್ನ ಸತ್ಯ ಅಂತ ಹೇಳ್ತಿರಲ್ಲ ಜಗತ್ತಿನಾಗ ಎಲ್ಲರೂ. ಗುರುವಿಗೆ ಸತ್ಯ ಅಂತಿರಲ್ಲ ನೀವು. ಮತ್ತ ಶಾಸ್ತ್ರಗಳು ಇಟ್ಕೊಂಡು ಕೂತೀರಿ, ಅದಕ್ಕೆ ಶಾಸ್ತ್ರಕ್ಕೂ ಸತ್ಯ ಅಂತೀರಿ. ಬ್ರಹ್ಮಗೆ ಸತ್ಯ ಅಂತೀರಿ, ಗುರು ಸತ್ಯ ಅಂತೀರಿ, ಶಾಸ್ತ್ರ ಸತ್ಯ ಅಂತೀರಿ. ಜಗತ್ತಿನಾಗ ಸತ್ಯ ಎಷ್ಟದವ್ರಿ? ಪ್ರಶ್ನೆ ಕೇಳಕತ್ತಾನ ಶಿಷ್ಯ. ಜಗತ್ತಿನಾಗ ಇತರಷ್ಟೇ ಸತ್ಯ ನಾವ್ ಎಷ್ಟದವ್ರಿ? ಬ್ರಹ್ಮ ಒಂದೇ ಸತ್ಯ ಅದ. ನೀವು ಬ್ರಹ್ಮ ಒಂದೇ ಸತ್ಯ ಆದ ಅಂತ ಹೇಳಿರಿ ಅಂದ ಮೇಲೆ ಗುರುವನ್ನ ಮತ್ತು ಶಾಸ್ತ್ರವನ್ನ ಅವಕ್ಕೂ ನೀವು ಸತ್ಯ ಅಂತ ಹೇಳ್ತೀರಿ ಅಂದ್ರೆ ಬ್ರಹ್ಮ ಸತ್ಯ ಅಂತ ಒಂದೇ ಒಂದು ಸತ್ಯ ಅದ ಅಂತ ಹೇಳಿ ಮತ್ತೆ ಇವ್ಯಾರು ತಂದು ಅದರ ಬಾಗಲಾಗಿಟ್ಟಿರಲ್ಲ. 3 ಸತ್ಯ ಅದು ಅಲ್ಲ. ಇರೋವನು ಒಬ್ಬನೇ ಬ್ರಹ್ಮ, ಅವ ಎಲ್ಲಾ ಕಡೆ ಅದನ್ನ ಅಂತ ನೀವೇನು ವೇದ ವಾಕ್ಯ ಹೇಳಿರಲ್ಲ, ಆ ವೇದ ವಾಕ್ಯ ಸುಳ್ಳು ಆಗ್ತದಲ್ಲ. ಇನ್ನೊಂದೆರಡು ಸತ್ಯಗಳು ಇದ್ದು ಅಂತಂದ್ರ ಮತ್ತ ಅನೇಕ ಸತ್ಯಗಳದಾವ ಅಂತಂದ್ರ ನೀವು ಬ್ರಹ್ಮ ಒಂದೇ ಸತ್ಯ ಅಂತೀರಂದ್ರ ಅದಕ್ಕೆ ಯಾವ ಮೋಕ್ಷ ಕೊಡಂತ ಶಕ್ತಿ ಇದಕ್ಕೆ ಇದ್ದಂಗ ಅದಕ್ಕೂ ಅದ. ಅದು ಜನರಲೈಸ್ ಆಗ್ಬಿಡ್ತಲ್ಲ. ಗುರು ಸತ್ಯ ಅಂದ್ರೆ ಗುರುವಿನಿಂತ ಮೋಕ್ಷ ಸಿಗ್ತದ, ವೇದ ಸತ್ಯ ಅಂದ್ರೆ ವೇದದಲ್ಲಿಂತ ಮೋಕ್ಷ ಸಿಗ್ತದ, ಬ್ರಹ್ಮ ಸತ್ಯ ಅಂದ್ರೆ ಬ್ರಹ್ಮನಿಂತ ಮೋಕ್ಷ. ಎಲ್ಲರ ಬಲ್ಲಿ ಎಲ್ಲ ಆತದ ಅಂತ ಅಂದ್ಮೇಲೆ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳೋದ್ರಿಗೆ ಏನ್ ಶಾಣೆತನದ? ಇದು ಪ್ರಶ್ನೆ ಶಿಷ್ಯನ್. ಇವತ್ತ ಏನಾಯ್ತು? ಅದರ ಶೀರ್ಷಿಕೆ ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಪ್ರತಿಪಾದನೆಗಳು. ಪಾರಮಾರ್ಥಿಕ ಪ್ರತಿಪಾದನೆ ಅಂದ್ರೆ ಬ್ರಹ್ಮ ಒಂದೇ ಸತ್ಯ ಅಂತ ತಿಳಿಯದೆ ಪಾರಮಾರ್ಥಿಕ ಪ್ರತಿಪಾದನೆ. ಬ್ರಹ್ಮನನ್ನು ಹೊರತುಪಡಿಸಿ ಇನ್ನ ಏನೇ ಶಬ್ದಗಳು ಬಳಸ್ತೀರಿ, ಗುರು ಶಿಷ್ಯ ಭಕ್ತ ಭಗವಂತ ದೃಷ್ಟ ದೃಶ್ಯ ಮತ್ತಿನ್ನೇನ್ ಬಳಸ್ತೀರಿ, ಸಾಕ್ಷ್ಯ ಸಾಕ್ಷಿ ನಿಮ್ದೇನ್ ಕಾರ್ಯ ಕಾರಣ ಏನೆಲ್ಲ ಅದಾವಲ್ಲ ಅವೆಲ್ಲ ಏನದಾವ ಅಂದ್ರೆ ವ್ಯಾವಹಾರಿಕ ಪ್ರತಿಪಾದನೆ. ಬ್ರಹ್ಮ ಒಂದೇ ಸತ್ಯ. ಈಗ ಎರಡನೇದ್ರಾಗ ಅದೃಷ್ಟಿ ಮಹಾರಾಜ ಏನ್ ಕೇಳಕತ್ತನ? ಗುರು ಒಂದು ಸತ್ಯ ಅಂತೀರಿ, ಶಾಸ್ತ್ರ ಒಂದು ಸತ್ಯ ಅಂತೀರಿ, ಬ್ರಹ್ಮ ಒಂದು ಸತ್ಯ ಅಂತೀರಿ. ಇವೆಲ್ಲ ಏನದವ ವ್ಯಾವಹಾರಿಕವಾಗಿ ಅನೇಕ ಸತ್ಯಗಳಾಗ್ಯವ. ಇವುಗಳ ಪ್ರತಿಪಾದನೆಯನ್ನ ಚೆನ್ನಾಗಿ ತಿಳ್ಕೊಂಡು ಇವುಗಳಿಂದ ನಾವು ಪರಮಾರ್ಥಕ್ಕೆ ಹೋಗ್ಬೇಕಾಗ್ಯವ. ಗುರು ಅನ್ನೋದು ಎಲ್ಲರ ತಲೆ ಒಳಗೆ ತುಂಬಿಕೊಂಡು ದೊಡ್ಡ ಗುರುಗಳಾಗ್ಬಿಟ್ಟಾರೆ. ಎಲ್ಲರೂ ದೊಡ್ಡ ಗುರುಗಳು, ದೊಡ್ಡ ಪೀಠಗಳು, ದೊಡ್ಡ ಮಠಗಳು, ದೊಡ್ಡ ಆಶ್ರಮಗಳು ಗುರುಗಳಾಗಿ ಏನಾಗ್ಯಾರ? ಹೇಳಿದ್ದೆ ಹೇಳಿದ್ದು, ಕೇಳಿದ್ದೆ ಕೇಳಿದ್ದು. ಇಬ್ರು ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಅದೇ ಸಮಸ್ಯೆ. ಅವರು ಅಲ್ಲೇ ಇರ್ತಾರೆ, ಇವರು ಅಲ್ಲೇ ಇರ್ತಾರೆ. ಒಂದರೆ ತಯಾರಾಲಕತ್ತದ ನೋಡ್ರಿ. ಜಗತ್ನಾಗ ಎಲ್ಲರ ಒಂದು ಪೀಸ್ ತಯಾರಾಲಕತ್ತದ ನೋಡ್ರಿ. ಎಲ್ಲರೂ ಸರ್ಕಸ್ ಮಾಡ್ಲಕತ್ತಾರ. ಪಾರಮಾರ್ಥಿಕವಾಗಿ ಒಂದು ವಸ್ತುವರೆ ಎಲ್ಲರ ಜಗತ್ನಾಗ ತಯಾರಾಗ್ಯದೇನ್, ಸಿದ್ಧ ಆಗ್ಯದೇನ್ರಿ? ಎಲ್ಲರ ನೋಡಕತ್ತೀರ? ಎಲ್ಲರೂ ಟ್ರೈ ಮಾಡೋದು. ಲಾಟ್ರಿ ಟಿಕೆಟ್ ತಗೊಂಡು ಟ್ರೈ ಮಾಡ್ಲಕತ್ತೀವಿ. ನೋಡಮ್ಮ ಅದು ಎಲ್ಲಿಗೆ ಬರ್ತದೆ, ಬರಲ್ಲ. ಪುಣ್ಯ ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕೀಗ? ಅನೇಕ ಸತ್ಯಗಳು ಹೆಂಗಿರ್ಲಕ್ ಸಾಧ್ಯ ಅದ? ಒಂದೇ ಸತ್ಯ ಅದತ್ ನೀವು ಹೇಳಿರಿ, ಅನೇಕ ಸತ್ಯ ಅದು ಹೆಂಗಿರ್ತಾವ ನಿಮ್ಮ ಪ್ರಕಾರ? ಅನೇಕ ಸತ್ಯ ಅದಾವ ಅಂತ ನಾವು ಒಪ್ಕೊಂಡೇವಂದ್ರೆ ಏನೇನು ಸಮಸ್ಯೆ ಆಗ್ತಾವ? ಮತ್ತ ಒಂದೇ ಸತ್ಯ ಆದ ಅಂತಂದ್ರ ಏನನ್ನ ನಾವು ಬಿಡ್ಬೇಕಾಗ್ತದ, ಕೈ ಬಿಡ್ಬೇಕಾಗ್ತದ ಅನ್ನೋದ್ರ ಬಗ್ಗೆ ಬಹಳ ರೋಚಕವಾದಂತಹ ಪಾಠಗಳಿವೆಲ್ಲ. ಬಹಳ ರೋಚಕ ಅಂದ್ರೆ ಟೇಸ್ಟಿ, ಖುಷಿ. ಕೇವಲ ಬ್ರಹ್ಮನನ್ನು ಒಂದನ್ನೇ ಕುರಿತು ಇಷ್ಟು ವರ್ಷ ಹೇಳಿವಿ. ಇಲ್ಲಿ ಜಗತ್ತಿನ ವಿಷಯಗಳು ತಗೊಂಡು ಹೇಳ್ಕೊತ ಹೋಗೋದೀಗ. ಲೌಕಿಕ ಜಗತ್ತಿನ ವಿಷಯ ಏನಿದು? ಗುರು ಎಲ್ಲಿ ಕಾಣ್ಲಕತ್ತಾನ ನಿಮ್ಗ? ಹೊರಗ ವ್ಯವಹಾರಿಕ ಜಗತ್ತಿನಾಗ ಕಾಣ್ಲಕತ್ತಾನ. ಶಾಸ್ತ್ರ ಎಲ್ಲದ? ವ್ಯವಹಾರಿಕ ಜಗತ್ತಿನಾಗ ಅದ.
ಕಣ್ಣಿಗೆ ಕಾಣ್ಲಾರ್ದಂತ ವಿಷಯ ನಿಮ್ಮ ಒಳಗಿಂದ ಕೂಟಸ್ಥನ ಬಗ್ಗೆನೇ 3 ವರ್ಷ 4 ವರ್ಷ ಓದ್ಕೊಂಡಿರಿ. ಈಗ ಕಣ್ಣಿಗೆ ಕಾಣೋ ವಿಷಯಗಳನ್ನ ತಿಳ್ಕೊಳಕ್ ಏನ್ ದೊಡ್ಡ ವಿಷಯ ಅದ? ಕಾಣ್ಲಾರ್ದ ವಿಷಯನೇ ಅಂತ ಪರಿ ತಿಳ್ಕೊಂಡು ಪರ್ಫೆಕ್ಟ್ ಆಗಿರಿ. ಇವು ಕಣ್ಣೆದ್ರೆ ಕಾಣುವಂತ ವಿಷಯಗಳು. ಈ ವಿಷಯಗಳನ್ನ ಕುರಿತು ನಾವೇನ್ ಸಾಧನೆ ಮಾಡ್ತೀವಿ ಹೆಂಗ ಸರಳ. ಈಗ ಮುಂದೆ ನಾವೇನು ತಿಳ್ಕೊತೀವಿ ಅದು ಸರಳವಾಗ್ಯದ. ಕಣ್ಣಿಗೆ ಕಾಣ್ಲಾರ್ದಂತ ಕೂಟಸ್ಥ ಬ್ರಹ್ಮನನ್ನು ತಿಳ್ಕೊಳ್ಳೋದೇ ನೀವು ಅಂತ ದೊಡ್ಡ ಚಾಪ್ಟರೇ ಮುಗಿಸಿದಂತ ಮಹಾತ್ಮರು ನೀವೆಲ್ಲ. ಈಗೇನದ ಲೌಕಿಕ ವ್ಯಾವಹಾರಿಕ ವಿಚಾರಗಳು ಅಷ್ಟೇ. ಈ ಲೌಕಿಕ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಳೋ. ಗುರು ಮತ್ತು ವೇದಗಳಿಗೆ ಸಂಬಂಧಪಟ್ಟಂತೆ 8 ಗಂಟೆ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಆ ಮೆಲುಕು ಕಾರ್ಯಕ್ರಮಗಳು ನೀವು ಎಂದು ಇಲ್ಲ ಅಂದ ನಮ್ಮ ಪಾಠನೂ ಇಲ್ಲ, ಇದು ತಿಳ್ಕೊಂಡ್ಬಿಡ್ರಿ. ದಿನ ಒಂದಿಬ್ಬರಾದ್ರೂ ಮೆಲುಕು ಕಾರ್ಯಕ್ರಮ ಮಾಡ್ಕೋತಿರ್ಬೇಕು. ಇವತ್ತು ಯಾರು ಮಾಡಿಲ್ರಿ ಅಂತಂದ್ರೆ ನಾವು ಏನು ಮಾಡಲ್ಲ ಅಷ್ಟೇ. ಇಷ್ಟೇ ತಿಳ್ಕೊಂಡ್ಬಿಡ್ರಿ. ಹಸಿವು ಇಲ್ಲದವರಿಗೆ ಅಡಿಗೆ ಮಾಡಿ ಉಪಯೋಗ ಇಲ್ಲ ಅಷ್ಟೇ. ಇವತ್ತು ನಮ್ಗೆ ಹಸಿವು ಇಲ್ರಿ, ಆಯ್ತು ಬಿಟ್ಬಿಡ್ರಿ, ಇವತ್ತು ಅಡಿಗೆ ಮಾಡಂಗಿಲ್ಲ, ಮುಗೀತಷ್ಟೇ. ಮಾಡ್ರಿ. ದಿನ 5 ಮಂದಿ ಮಾಡ್ರಿ, 10 ಮಂದಿ ಮಾಡ್ರಿ, ಎಷ್ಟು ಮಂದಿಯರೇ ಮಾಡ್ರಿ. ಒಂದು ಈ ಒಬ್ರು ಆದ್ರೂ ಇಬ್ಬರೇ ಬೇಕು, 1 2 3 ಮಾಡ್ರಿ ಮೆಲುಕು ಕಾರ್ಯಕ್ರಮ. 5 ಗಂಟೆಗೆ ಚಾಲು ಆಗ್ತದ ಪಾಠ. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಚಾಲು ಮಾಡ್ರಿ. ನಾನು ಬರ್ತೀನಿ. ನಿಮ್ಮ ಮೆಲುಕು ಕಾರ್ಯಕ್ರಮಗಳು ಎಷ್ಟು ಮಾಡಿರಿ ಅಷ್ಟು ಸಂತೋಷ, ಅಷ್ಟು ಆಶೀರ್ವಾದ ನಿಮಗೆ, ಅಷ್ಟು ಆಶೀರ್ವಾದ. ಆ ನಿಶ್ಚಲ ದಾಸ ಅಷ್ಟರ ಮಟ್ಟಿಗೆ ನಿಮ್ಮ ಸ್ವರೂಪವನ್ನು ಧಾರಣೆ ಮಾಡಿರ್ತಾನೆ. ನೀವೇ ನಿಶ್ಚಲ ದಾಸರಾಗಿರ್ತೀರಿ. ಬಹಳ ಸಂತೋಷ. ಮೆಲುಕು ಕಾರ್ಯಕ್ರಮಗಳು ಯಾರ್ಯಾರು ಮಾಡ್ತೀರಿ, ಮಾಡಿಲ್ಲ ಮಾಡ್ಲಾರ್ದವ್ರು ಆಕ್ಟಿವ್ ಆಗಿ ಮಾಡ್ರಿ. ಅದು ಆದೇಶ ಅಂತಲ್ಲ ಏನಲ್ಲ, ನಿಮ್ಮ ಉದ್ಧಾರಕ್ಕಾಗಿ ನೀವು ಮಾಡಲೇಬೇಕು. ಮತ್ತು ನಾವು ಯಾರು ಏನು ಮಾಡಲ್ರಿ, ಮುಗೀತು ನಮ್ದು ಮೆಲುಕು ಇವತ್ತು ಇಲ್ಲ ಅಂದ್ಮೇಲೆ ನಮ್ಮ ಪಾಠನೂ ಇಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ ನಿರೂಪಕರಿಗೆ? ಪೆಟ್ರೋಲ್ ಏಟ್ ಹಾಕ್ತೀರಿ ಅಷ್ಟೇ ಗಾಡಿ ಓಡ್ತದೆ. 1 ಲೀಟರ್ ಪೆಟ್ರೋಲ್ ಹಾಕಿ 2 ಲೀಟರ್ ನೆಟ್ ಓಡಂದ್ರೆ ಹೆಂಗೆ ಓಡ್ತದೆ? ಈಗ ನಿಮ್ಮಲ್ಲಿ ಪೆಟ್ರೋಲ್ ಅದ, ನಮ್ಮಲ್ಲಿ ಗಾಡಿ ಅದ. ನೀವು ಮೆಲುಕು ಹಾಕಿದ್ರಿ, ಪೆಟ್ರೋಲ್ ಹಾಕಿದ್ರಿ, ನಮ್ಮ ಗಾಡಿ ಮುಂದೆ ಓಡ್ತದೆ. ಇಲ್ಲ ಮೆಲುಕು ಇಲ್ಲ, ಆಯ್ತು ಗಾಡಿ ಅಲ್ಲಿ ನಿಂದಿರ್ತದೆ ಅಷ್ಟೇ. ಅದು ನಿಂದಿರ್ಸೋದು ರನ್ ಮಾಡೋದು ನಿಮಗೆ ಬಿಟ್ಟದ್ದು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ನಾಗರತ್ನಮ್ಮ ಮಾಡಿದ ಮೆಲುಕು ನಾವು ಮೆಲುಕು ಅಂತ ಪರಿಗಣಿಸಂಗಿಲ್ಲ. ಯಾರು ಮಾಡಿಲ್ಲ ಅನ್ನೋ ನಾಗರತ್ನಮ್ಮ ಒಬ್ಬನೇ ಮಾಡ್ಯಾರಂತೇಳಿ ನಾವು ಪಾಠ ಮಾಡಂಗಿಲ್ಲ. ನಾಗರತ್ನಮ್ಮನ ಜೊತೆಗೆ ಉಳಿದವ್ರನ್ನು ಮಾಡಿರ್ಬೇಕು, 1 2 ಮಾಡ್ಬೇಕು. ಕನಿಷ್ಠ 3 ಮೆಲುಕುಗಳಾದ್ರೂ ಆದರೆ ನಾವು ಮುಂದಿನ ಮಾಡ್ತೇವೆ. ಒಬ್ರೇ ಯಾರ್ಯಾರೇ ಮಾಡಿದ್ರೆ ಅವರೇ ಪಾಪ ಪಾಠ ನಿಂದಿರ್ತದ ಅಂತೇಳಿ ಅವರೇ ಹಗಲು ರಾತ್ರಿ ಹೈರಾಣಾಗಿ ಮಾಡ್ಲಿ ಅಂತೇಳಿ ಮಾಡಿದ್ರೆ ನಾಗರತ್ನಮ್ಮನ ಮೆಲುಕು ಅಲ್ಲ. ಅದು ಪೂರ್ತಿ ಪರಮಾರ್ಥ ಸಿದ್ಧಿ ಅದಾವ ಅದ್ರೊಳಗೆ. ಉಳಿದವರೆಲ್ಲ ಸಾಧನೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ 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 ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಚಲೋ ಅನ್ನಿಸ್ತ ಪಾಠ ಬೆಳಗಿಂದು ನಮ್ಮ ವಾಟ ಏನು ಹೇಳೇ ಇಲ್ಲ, ಬರೀ ಶೀರ್ಷಿಕೆ ಒಳಗೆ ಹೇಳಿದೆ. ಶಿಷ್ಯನೊಳಗೆ ಬರುವಂಥದ್ದು ಎಲ್ಲ ಪಾರಮಾರ್ಥಿಕ ವ್ಯಾವಹಾರಿಕವಾದಂತ ಡೌಟ್ಸ್ ಬರ್ತಿರ್ತವೆ. ಅದು ಈಗ ಅದೃಷ್ಟಿ ಅಂತಂದ್ರೆ ಅವನಿಗೇನು ಗೊತ್ತಿಲ್ಲ, ತತ್ವನೂ ಗೊತ್ತಿಲ್ಲ, ತರ್ಕನೂ ಗೊತ್ತಿಲ್ಲ, ಅವನಿಗೆ ಏನೇನು ಗೊತ್ತಿಲ್ಲ. ಸುಮ್ಮನೆ ಪ್ಲೇನ್ ಮೈಂಡ್. ಮೊದಲೊಬ್ಬವ ತತ್ವಜ್ಞಾನದ ಬಗ್ಗೆ ನಾಲೆಜ್ ಇತ್ತು,
ಅವನ ಸಂಗಟ ತತ್ವಜ್ಞಾನದ ಚಿಂತನೆ ಮಾಡಿದ್ರಿ. ಏನೇನು ಗೊತ್ತಿಲ್ಲ ಈಗ ಅವನ ಶರೀರದೊಳಗ ಅವನ ಬುದ್ಧಿ ಒಳಗ ಏನ್ ಮಾಡ್ಬೇಕಾಗ್ಯದ, ಈಗ ಹೊಸ ಬೀಜ ಬಿತ್ತಬೇಕಾಗ್ಯದ. ಗುರು ಮತ್ತು ವೇದ ಇವೆಲ್ಲ ಹೊಸ ಬೀಜ ಬಿತ್ತದ ಈಗ. ಅದೃಷ್ಟಿ ಅಂದ್ರೆ ಏನು ಗೊತ್ತಿರ್ಲಾರ್ದ ಅಮಾಯಕ ಇದ್ದಂಗ ಅದ ನೀವು. ಈಗ ಅವ ಏನು ಉಲ್ಟಾ ಪ್ರಶ್ನೆ ಕೇಳಲ್ಲ, ಏನೇನು ಕೇಳಲ್ಲ. ಸುಮ್ಮನೆ ಸ್ಟಾರ್ಟಿಂಗ್ ಒಂದಿಷ್ಟು ವಿಷಯಗಳ ತಗೊಂಡು ವ್ಯಾವಹಾರಿಕವಾಗಿ ಜಕ್ಕೊಂಡು ಹೋಗ್ಲಕತ್ತಾರ. ಮುಂದೆಲ್ಲ ಹೊಸ ಹೊಸ ವಿಚಾರಗಳು ತುಂಬಿಸ್ತಾರೆ. ಬಹಳ ಚಂದದ ಪಾಠ. ಓಕೆ, ಮಂಗಳಾರತಿ ಮಾಡಿಸಿ. ಅಪ್ಪಾಜಿ ಇವತ್ತು ಹೊಸದಾಗಿ ಓಂ ನಮಃ ಶಿವಾಯ ಗುರುಪ್ರಭುರವರು ಒಂದು 4 ಮಂದಿ ಬಂದಾರೆ ಅಪ್ಪಾಜಿ. ಬರ್ಲಿ. ಅಮರಯ್ಯ ಸ್ವಾಮಿ, ಸೂರ್ಯೇಂದ್ರಪ್ಪ ಪೂಜಾರಿ, ಚಿದಾನಂದ ಪಾಟೀಲ, ಈಶ್ವರ ಅಂಗಡಿ ಅವರು, ಕೃಷ್ಣಪ್ಪ ಎತ್ತಪ್ಪ ಅಂದವರು, ಆಮೇಲೆ ಮೌನೇಶ್ ಬಡಿಗೇರ್ ಅವರು, ಕೊನ್ನೂರವರು ಎಲ್ಲ ಬಂದಾರೆ ಅಪ್ಪಾಜಿ. ಈಗ ಶರಣಾನಂದ ಗುರುಗಳನ್ನು ಈಗ ಬಂದಾರೆ. ಬಹಳ ಸಂತೋಷ. ಅವರೆಲ್ಲರ ಪಾದಗಳಿಗೆ ಸುಸ್ವಾಗತ. ಅವರೆಲ್ಲರ ಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಎಲ್ಲರೂ ಬರ್ಲಿ, ತಿಳ್ಕೊಳ್ಳಿ. ನಮ್ಗಿಂತ ಹೆಚ್ಚು ತಿಳಿದಿತ್ತಂದ್ರೆ ಅವ್ರು ತಿಳಿಸ್ಲಿ, ಹೆಚ್ಚು ತಿಳಿದಿತ್ತಂದ್ರೆ ತಿಳಿಸ್ಲಿ. ನಮ್ಮ ತಿಳಿದದ್ದೇ ದೊಡ್ಡದಂತ ಅಂತ ಅಲ್ಲ, ಹೆಚ್ಚು ತಿಳಿದವ್ರು ತಿಳಿಸ್ಲಿ. ಮತ್ತೆ ನಿಮ್ಮ ಒಳಗೆ ಯಾರ್ಯಾರ ಹತ್ರ ನಿಮ್ಮ ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇದ್ದು ಅಂದ್ರೆ ಎಲ್ಲ ಗ್ರೂಪಿಗೆ ಕಳಿಸ್ರಿ. ನಿನ್ನೆ ಕಳಿಸಿದ ಮೆಸೇಜ್ಗಳು ಎಲ್ಲರಿಗೂ ಕಳಿಸ್ರಿ. ಎಲ್ಲರಿಗೂ ಸುಸ್ವಾಗತ. ಅವ್ರು ಯಾರ್ಯಾರು ಬಂದಾರೋ ದಿನ ಒಬ್ಬೊಬ್ಬರ ಪರಿಚಯ ಮಾಡಿಸ್ರಿ ನಾಳೆಯಿಂದ. ಯಾವ ಕಂಪನಿದು ಅಲ್ಲ, ಅದು ನಿರ್ಗುಣ ಅದ. ಅದರಂತೆ ನಮ್ಮ ಎಲ್ಲರಲ್ಲಿ ಸ್ವರೂಪ ಅದು ಒಂದೇ ಅದ, ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪವೇ ಚೈತನ್ಯ ಸ್ವರೂಪ. ಅದನ್ನು ನಾವು ತಿಳ್ಕೊಳ್ಳದೆ ಏನ್ ಮಾಡ್ಲಕತ್ತೀವಿ ಅಂದ್ರ, ಈ ಅಪ್ಪುಗಳು ಇಲ್ಲಿವರೆಗೆ ಉಪದೇಶ ಮಾಡದಂತ ಗುರುಗಳು ಏನ್ ಮಾಡೋರು ಅಂದ್ರೆ ಇವೆಲ್ಲ ಹೊರಗೆ ನೋಡಾಕತ್ತೀವಿ. ಹೊರಗ ಯಾಕೆ ನೋಡಾಕತ್ತೀವಿ ಅಂತಂದ್ರ ನಮಗ ಹಂಗ ತೋರಿಸ್ಕೊಟ್ಟು ಹೊಂಟಾರ, ನಾವು ಹಂಗ ಅನ್ಕೊಂಡು. ವೆಂಕಟರಮಣ ಗೋವಿಂದ ಅಂತಂತ ಅವಕಿನ ಗಂಡನ ಹೆಸರು ವೆಂಕಟರಮಣನೇ ಇತ್ತು. ನೀವು ಅಂದಂಗ ಅನ್ನಕತ್ತ ಎಲ್ಲರೂ ವೆಂಕಟರಮಣ ಗೋವಿಂದ ಅಂತಾರ. ನೀ ಯಾಕೆ ಅಂದಂಗ ಅಂತಿ ಅಂದ್ರ ನನ್ನ ಪತಿ ಹೆಸರು ಅದೇ ಅದ, ಹೆಸರು ತಗೋಬಾರ್ದು ಅಂತೇಳಿ ನೀ ಅಂದಂಗ. ಗುರುಗಳಾದ್ರೂ ಯಾಕ ಒಮ್ಮೆ ಎದ್ದಮ್ಮ ನಿರ್ಗುಣಕ್ಕೆ ಯಾಕೆ ಬರಂಗಿಲ್ಲ ಅಂದ್ರ ಅಧಿಕಾರಿನ ಇಲ್ಲಿವರೆಗೆ ಕೇಳಿದ್ವಿ ನಾವು. ಗದರಿಸಿ ಗದರಿಸಿ ಏನ್ ಮಾಡ್ತಾರ ಅವರು ಅಂದ್ರ, ನಾವು ಗದ್ದೆ ಬಿಟ್ಟು ಹೋಗ್ಬೇಕು, ಹೋಗ್ಲಿ ಅಲ್ಗಟ್ಟಿದ್ದವ್ರು ಹೋಗ್ಲಿ, ಗಟ್ಟಿದ್ದವ್ರು ಉಳಿಲಿ ಅಂತೇಳಿ ಆ ಹೊಲದಾಗ ಎತ್ಗಳು ಕಟ್ಟಬೇಕಾದ್ರೆ ಊಟ ಹೊಡಿತಾನವ. ಎಲ್ಲಿ ತಕ ಹೊಡಿತಾನ ಅಂದ್ರ ಕೂಟ ಅಳಿಗಾಡಿ ಎಡಗೈಲೆ ಅಳಿಗಾಡಿ ಬಲಗೈಲೆ ಕೂಟ ಕಲ್ಲಿಟ್ಟು ಹೆಟ್ತಾನ ಅಂತಂದಾಗ ಎಲ್ಲಿ ತಕ ಹೆಟ್ತಾನ ಅಂದ್ರ ಕೂಟ ನಿದ್ರ ತಕ ಹೆಟ್ತಾರ, ಅಳಿಗಾಡದಾಗಂತ ನಿದ್ರ ತಕ. ಹಂಗ ಗುರುಗಳು ಇಲ್ಲಿವರೆಗೆ ನಮಗ್ ಉಪದೇಶ ಮಾಡಬೇಕು. ಸ್ವಕೀಯ ಬ್ರಹ್ಮನಿಷ್ಠ ಸದ್ಗುರು ಅಂತಂತೀವಿ ನಂಬುದ್ರಾಗಿ ಎಲ್ಲ ಸುಮ್ಮ ಆಡಂಬರದಿಂದ ಮಾತಾಡ್ಬೇಕಾಗ್ತದೆ. ಯಾಕಂದ್ರ ಆ ಹೆಣ್ಮಗಳು ಗಂಡನ ಹೆಸರು ಹೇಳ ಮುಂದೆ ರಾಜ ಪ್ರಧಾನಿ ಏನೋ ಮಂತ್ರಿ ಅಂತ ಹೇಳ್ತಿದ್ದಾಳ. ಹಂಗ ನಾವು ಗುರುವಿಗೆ ವರ್ಣನ ಮಾಡ್ತಾ ಇದ್ದೀವಿ. ಆ ಗುರು ವರ್ಣಾತೀತ ಇದ್ದಾನೆ ಅಂತ ಸ್ವರೂಪವನ್ನು
ಮನಸ್ಸು ಹೇಳಿದ್ರಿ, ಸಂತೋಷಗೊಳಿಸಿದ್ರಿ. ಹಾಡು ಭಾಷೆಯಲ್ಲಿ ತುಂಬಾ ಆನಂದವಾಯಿತು. ಶರಣು ಶರಣಾರ್ಥಿಗಳು. ಗುರುಗಳು ಇಲ್ಲಿವರೆಗೆ ಈ 5ನೇ ತರಂಗದಲ್ಲಿ ಬರ್ತಕ್ಕಂಥ ಗುರು ವೇದಾದಿ ವ್ಯವಹಾರಿಕ ಪ್ರತಿಪಾದನೆ ಮತ್ತು ಮಧ್ಯಮಧಿಕಾರಿ ಸಾಧನೆ ನಿರೂಪಣೆ ಕುರಿತು ಬ್ರಹ್ಮಜ್ಞಾನದ ಸಾಕ್ಷಿ ಭಾಷೆ, ಭಾವ ಸಾಕ್ಷ್ಯ, ಇದರಲ್ಲಿ ಭಾವ ಸಾಕ್ಷ್ಯ ಆಗ್ತದೆ, ಕೂಟಸ್ಥ ಸಾಕ್ಷಿ. ಆ ಸಾಕ್ಷಿಯನ್ನು ಕೂಡ ಇಲ್ಲಿ ಮಿಥ್ಯ ಆಗ್ತದೆ ಅನ್ನುವುದನ್ನು ಕೂಡ ನಮಗೆ ಗುರುಗಳು ಹೇಳಿದ್ರು. ನಾವೆಲ್ಲ ಸಾಕ್ಷಿ ಅಂತಂದ್ರೆ ಅದು ನಿತ್ಯವಾಗಿರ್ತದೆ, ಮಿಥ್ಯ ಇರುವುದಿಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅದು ಕೂಡ ಮಿಥ್ಯ ಆಗ್ತದೆ. ಕೂಟಸ್ಥ ಬ್ರಹ್ಮ ಒಬ್ಬನೇ ಸತ್ಯ ಅನ್ನುವುದನ್ನ ಗುರುಗಳು ಹೇಳ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಗುರುಗಳಿಗೆ. ಈಗ ಮಂಗಲಾಚರಣೆ ಬರುವಂತ ಹೇಳ್ತಾರೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನರಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿದವನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಸಿದ್ಧಾತ್ಮರಿಗೆ ಶರಣ ಶರಣಾರ್ಥಿಗಳು, ಶರಣ ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣಾರ್ಥಿ.